ವೀಕ್ಷಕರೇ, ವಿಡಿಯೋ ತಡವಾಗಿ ಆಗ್ತಿರೋದ್ರಿಂದ ಕ್ಷಮೆ ಇರಲಿ. ಅದಕ್ಕೆ ಕಾರಣ 50K ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಹಾಕೋಣ ಅನ್ಕೊಂಡಿದ್ದೆ. ಆದ್ರೆ ಕಾರಣಾಂತರಗಳಿಂದ ಅದನ್ನ ಇಲ್ಲಿವರೆಗೂ ಮಾಡೋಕ್ಕಾಗ್ಲಿಲ್ಲ. ಪರವಾಗಿಲ್ಲ, ಪ್ರಯತ್ನದಲ್ಲಿದ್ದೀನಿ. ಜೊತೆಗೆ ಇನ್ನೊಂದು ವಿಷಯ, ನವೆಂಬರ್ 1ನೇ ತಾರೀಕು ನಮ್ಮ ಸ್ಟೋರಿ ಪ್ಲಾನೆಟ್ ಚಾನೆಲ್ ವೀಕ್ಷಕರಿಗೆ ಒಂದು ಡಾಕ್ಯುಮೆಂಟರಿ ವಿಡಿಯೋನ ಪ್ರೆಸೆಂಟ್ ಮಾಡ್ತಿದ್ದೀನಿ. ಆ ವಿಡಿಯೋ ಯಾವುದ್ರ ಬಗ್ಗೆ, ಯಾರ ಬಗ್ಗೆ ಎಲ್ಲವನ್ನು ನೀವು ವಿಡಿಯೋ ನೋಡಿ ತಿಳ್ಕೊಳ್ಳಿ. ಆ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ತುಂಬಾ ಮುಖ್ಯವಾಗುತ್ತೆ. ಯಾಕೆ, ಹೇಗೆ ಅನ್ನೋದನ್ನೆಲ್ಲ ವಿಡಿಯೋದಲ್ಲಿ ಹೇಳಿರ್ತೀನಿ. ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಆಯ್ಕೆ ಮಾಡ್ಕೊಂಡಿರೋ ಸಿನಿಮಾ ಮಗಧೀರ. ಈ ಸಿನಿಮಾ 2009ರಲ್ಲಿ ರಿಲೀಸ್ ಆಗಿತ್ತು. ಆ ಟೈಮ್ ಅಲ್ಲಿ ಮಗಧೀರ ಎಪ್ಸಿದ್ದ ಕ್ರೇಜ್ ಅಂತಿಂತದ್ದಲ್ಲ. ರಾಜಮೌಳಿ ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ದಾಖಲೆಗಳ ಮೇಲೆ ದಾಖಲೆಗಳನ್ನ ಮಾಡಿ ಇಡೀ ಇಂಡಿಯಾ ತೆಲುಗು ಇಂಡಸ್ಟ್ರಿ ಕಡೆ ತಿರುಗಿ ನೋಡೋ ಹಾಗೆ ಮಾಡಿತ್ತು. ಆ ಕಾಲಕ್ಕೆ ಈ ಕಥೆಯಲ್ಲಿದ್ದ ತಾಕತ್ತು ಇದು. 90s ಕಿಡ್ಸ್ ಗೆ ಈ ಮೂವಿ ನೆನಪುಗಳನ್ನ ಮೆಲುಕು ಹಾಕ್ತಾ 2000 ಕಿಡ್ಸ್ ಗೆ ಇದರ ಅದ್ಭುತ ಕಥೆನ ಪರಿಚಯ ಮಾಡಿಸೋಣ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಬೆಂಬಲ ತೋರಿಸಿ. ಈಗ ಕತೆ ಒಳಗಡೆ ಹೋಗೋಣ. ಸುಮಾರು 4 ಶತಮಾನಗಳ ಹಿಂದೆ ನಡೆದಿರುವ ಕಥೆ ಇದು. ಅಂದ್ರೆ 400 ವರ್ಷಗಳ ಹಿಂದೆ. ಸಿನಿಮಾ ಶುರುವಾದಾಗ ಒಂದು ಎತ್ತರದ ಪರ್ವತದ ಪ್ರದೇಶದಲ್ಲಿ ಹೀರೋಯಿನ್ ಮಿತ್ರ ವೃಂದ ಮೈಯೆಲ್ಲ ಗಾಯಗೊಂಡು ಕೊನೆ ಉಸಿರು ಎಳಿತಿರ್ಬೇಕಾದ್ರೆ, ಈಗಲಾದ್ರೂ ಕೊನೆ ಕ್ಷಣಗಳಲ್ಲಾದ್ರೂ ಸತ್ಯ ಹೇಳಿಬಿಡು ಭೈರವ, ನಿನ್ನ ಒಳಗಡೆ ಇರೋ ಪ್ರೀತಿನ ಈಗಲಾದ್ರೂ ಆಚೆ ಹಾಕು, ಉಸಿರು ಹೋಗೋ ಕೊನೆ ಕ್ಷಣದಲ್ಲಾದ್ರೂ ನಾನು ನಿನ್ನ ಸಂಗಾತಿಯಾಗಬೇಕು ಅಂದಾಗ ಭೈರವ ಅವನ ರಕ್ಷಾ ಕವಚಗಳನ್ನೆಲ್ಲ ಬಿಚ್ಚಿ ಎಸೆದು, ನನ್ನ ಅಸ್ತಿತ್ವ, ಉಸಿರು, ಸರ್ವಸ್ವವೆಲ್ಲ ನೀನೆ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ, ನನ್ನನ್ನ ನಾನು ಪ್ರೀತಿಸೋದಕ್ಕಿಂತ ಹೆಚ್ಚು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಭೈರವ ಅವನ ಪ್ರೀತಿ ಹೊರ ಹಾಕ್ತಿದ್ರೆ, ಮಿತ್ರ ಜಾರ್ಕೊಂಡು ಪರ್ವತದಿಂದ ಬೀಳ್ತಿದ್ದಾಳೆ. ಭೈರವ ಹಿಡ್ಕೊಳ್ಳೋಕೆ ಪ್ರಯತ್ನ ಪಡುವಷ್ಟರಲ್ಲಿ ಮಿತ್ರ ಕೈತಪ್ಪಿ ಹೋಗ್ತಾಳೆ. ತಕ್ಷಣ ಭೈರವ ಪ್ರಾಣನ್ನು ಲೆಕ್ಕಿಸದೆ ಆ ಎತ್ತರದಿಂದ ಹಾರ್ಬಿಡ್ತಾನೆ. ಪರ್ವತ ಮುಗಿಲೆತ್ತರದಷ್ಟಿದೆ. ಕೊನೆ ಕ್ಷಣ ಅವಳನ್ನ ಸ್ಪರ್ಶ ಮಾಡ್ಬೇಕು ಅಂತ ಭೈರವ ಅವಳ ಕಡೆ ಸಾಕ್ತಿದ್ರೆ, ಕೊನೆಗೂ ಅವಳ ಬೆರಳಿನ ಉಗ್ರನ್ನು ಕೂಡ ಮುಟ್ಟೋಕಾಗದೆ ಸಾವಲ್ಲೂ ಇಬ್ಬರು ಪ್ರೇಮಿಗಳು ದೂರ ಆಗ್ಬಿಡ್ತಾರೆ. ಇವನು ಶೇರ್ ಖಾನ್, ಭೈರವನ ಆಪ್ತ ಸ್ನೇಹಿತ. ತಾನು ಬರೋದು ತಡವಾಗಿ ತನ್ನ ಸ್ನೇಹಿತ ಮತ್ತೆ ಅವನ ಸಂಗಾತಿ ಇಬ್ಬರು ಎತ್ತರದಿಂದ ಬೀಳ್ತಿರೋದನ್ನ ನೋಡಿ ತುಂಬಾ ದುಃಖ ಆಗುತ್ತೆ. ಕೊನೆಗೆ ತನ್ನ ಪ್ರಾಣ ಸ್ನೇಹಿತನ ಶವ ಅಂತೂ ಸಿಗೋದಿಲ್ಲ ಅಂತ ಅವನ ರಕ್ಷಾ ಕವಚನ ಚಿತೆಗೆ ಹಾಕಿ ನೋವಿನಿಂದ, ಈ ಕಾರ್ಮೋಡಗಳು ನಿನ್ನ ಆತ್ಮ ಅವುಗಳ ಜೊತೆ ವಿಲೀನ ಆಗ್ತಿರೋದಕ್ಕೆ ಹೆಮ್ಮೆ ಪಡ್ತವೆ. ಆ ಮೋಡಗಳಿಗೆ ಇವತ್ತು ಮುಳುಗಿರೋ ಸೂರ್ಯ ನೀನು ಅಂತ ಗೊತ್ತಿಲ್ಲ. ಒಂದಲ್ಲ ಒಂದು ದಿನ ನಿನ್ನ ಪ್ರೇಮಕ್ಕೋಸ್ಕರ ಈ ಕತ್ತಲನ್ನ ಹೋಗಲಾಡಿಸಿ ಬಂದೇ ಬರ್ತೀಯ ಅಂತ ಹೇಳಿ ಸುಡ್ತಾನೆ. ಇಷ್ಟಕ್ಕೂ ಈ ಪ್ರೇಮಿಗಳು ಯಾರು, ಶೇರ್ ಖಾನ್ ಇಷ್ಟೊಂದು ಹೊಗಳ್ತಿರೋ ಈ ಭೈರವ ಯಾರು, ಇದರ ಹಿಂದಿನ ಕತೆ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಈಗ ಕತೆ ಪ್ರೆಸೆಂಟ್ ಗೆ ಶಿಫ್ಟ್ ಆದ್ರೆ, ಭೈರವನ ಹೆಸರು ಈ ಜನ್ಮದಲ್ಲಿ ಹರ್ಷ. ಹರ್ಷ ತುಂಬಾ ಅಡ್ವೆಂಚರಸ್ ಗೈ ಆಗಿರ್ತಾನೆ. ಪಂದ್ಯ ಕಟ್ಟಿದ್ರೆ ಎಂತ ಸಾಹಸಕ್ಕೂ ಕೈ ಹಾಕುವಂತ ಧೈರ್ಯವಂತ ಆಗಿರ್ತಾನೆ. ಒಂದು ಸಲ ಹೀಗೆ ಅವನ ಫ್ರೆಂಡ್ ಜೊತೆ ಆಟೋದಲ್ಲಿ ಹೋಗ್ತಿರ್ತಾನೆ. ತುಂಬಾ ಮಳೆ ಬರ್ತಿರುತ್ತೆ. ಆಗ ಮುಂದಿನ ಬಸ್ ಸ್ಟಾಪ್ ಅಲ್ಲಿ ಒಬ್ಬ ಹುಡುಗಿ ಆಟೋಗೆ ಕೈ ಅಡ್ಡ ಮಾಡ್ತಿರ್ತಾಳೆ. ಅವನ ಫ್ರೆಂಡ್ ಅವರನ್ನು ಸೇರ್ಸ್ಕೊಳ್ಳೋಣ, ಶೇರಿಂಗ್ ಆಗುತ್ತೆ ಎಂದಾಗ, ಬೇಡ ನನಗೆ ತುಂಬಾ ಅರ್ಜೆಂಟ್ ಇದೆ ಹೋಗ್ಬೇಕು ಅಂತ ಹೇಳಿ ಆಟೋ ಬರಲ್ಲ ಅಂತ ಇವನೇ ಕೈ ಆಚೆ ಹಾಕಿ ಸನ್ನೆ ಮಾಡ್ತಿರ್ತಾನೆ. ಆಗ ಅವಳ ಕೈ ಇವನ ಕೈಗೆ ಟಚ್ ಆಗ್ಬಿಡುತ್ತೆ. ಟಚ್ ಆದ ತಕ್ಷಣ ಭೈರವನಿಗೆ ಏನೋ ಒಂಥರ ಶಾಕ್ ಹೊಡೆದ ಹಾಗೆ ಆಗುತ್ತೆ. ಆ ಹುಡುಗಿಗೂ ತನಗೂ ಏನೋ ಗಾಢವಾದ ಸಂಬಂಧ ಇರಬೇಕು ಅನ್ನೋ ತರ ಫೀಲ್ ಆಗುತ್ತೆ. ಫ್ಲಾಶ್ ಬ್ಯಾಕ್ ಎಲ್ಲ ಏನೇನೋ ನೆನಪಾಗುತ್ತೆ. ಅವಳು ರಾಣಿ ಆಗಿರೋ ತರ, ಇವನ ಅವಳ ಮಧ್ಯೆ ಪ್ರೀತಿ ಇರೋ ತರ. ತಕ್ಷಣ ಆ ಹುಡುಗಿ ವೈಟ್ ಚೂಡಿದಾರ್ ಹಾಕಿದ್ಲಲ್ವಾ ಅಂತ ಆಟೋ ಇಳಿದು ಅವಳನ್ನ ನೋಡೋಕೆ ಓಡ್ತಿರ್ತಾನೆ. ಆದ್ರೆ ಅವಳು ಇವನ ಕಣ್ಣಿಗೆ ಬೀಳೋ ಅಷ್ಟರಲ್ಲಿ ಮಳೆ ಅಂತ ಬ್ಲಾಕ್ ಜಾಕೆಟ್ ಹಾಕೊಂಡ್ಬಿಡ್ತಾಳೆ. ಆದ್ರೆ ಅವಳ ಮುಖ ನೋಡಿರಲ್ಲ. ಬಸ್ ಸ್ಟ್ಯಾಂಡ್ ಹತ್ರ ಬಂದು ಅವಳನ್ನ ತುಂಬಾ ಹುಡುಕಾಡ್ತಾನೆ. ಆದ್ರೆ ವೈಟ್ ಚೂಡಿದಾರ್ ಹಾಕಿರೋ ಹುಡುಗಿ ಯಾರೋ ಅವನಿಗೆ ಕಾಣಿಸಲ್ಲ. ಆಗ ಅಲ್ಲಿದ್ದವ್ರನ್ನೆಲ್ಲ ವಿಚಾರಿಸಿ ನಂತರ ಅವಳ ಹತ್ರನೇ ಬಂದು, ಇಲ್ಲಿ ವೈಟ್ ಚೂಡಿದಾರ್ ಹಾಕೊಂಡಿದ್ದ ಒಂದು ಹುಡುಗಿ ನಿಂತಿದ್ಲಲ್ಲ, ಅವಳು ಎಲ್ಲಿಗೆ ಹೋದ್ಲು ನೋಡಿದ್ರ ಅಂತ ಕೇಳ್ತಾನೆ. ಆಗ ಇವಳು ಅದು ನಾನೇ ಅಂತ ಹೇಳ್ಬೇಕು ಅನ್ನೋ ಅಷ್ಟರಲ್ಲಿ, ಇವನು ಯಾಕೆ ನನ್ನ ಬಗ್ಗೆ ವಿಚಾರಿಸ್ತಿದ್ದಾನೆ ಅಂತ ತಿಳ್ಕೊಳಕ್ಕೆ, ಆ ಹುಡುಗಿ ನನಗೆ ಗೊತ್ತು, ನೀವ್ ಯಾಕೆ ಅವಳನ್ನ ಹುಡುಕ್ತಿದ್ದೀರಾ ಅಂತ ಕೇಳ್ತಾಳೆ. ಆಗ ಹರ್ಷ, ಅವಳು ನಾನು ತುಂಬಾ ಕ್ಲೋಸ್ ಅಂತಾನೆ. ಆಗ ಅಡ್ರೆಸ್ ಗೊತ್ತಿಲ್ಲದೆ ಇರುವಷ್ಟು ಕ್ಲೋಸ್ ಅಂತ ಕೇಳ್ತಾಳೆ. ಹರ್ಷ, ಅದೊಂದು ದೊಡ್ಡ ಕಥೆ. 1 ವರ್ಷದ ಹಿಂದೆ ಅವಳು ನಾನು ಇಬ್ಬರು ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ವಿ. ಆದ್ರೆ ಅವರಪ್ಪ ಡಬ್ಬ ನನ್ ಮಗ, ನಾನು ಮತ್ತೆ ಅವಳನ್ನ ನೋಡಬಾರ್ದು ಅಂತ ಗೊತ್ತಿಲ್ಲದ ಹಾಗೆ ಮನೆ ಚೇಂಜ್ ಮಾಡ್ಬಿಟ್ಟಿದ್ದಾನೆ. ನನ್ನ ರಾಣಿ ಅಡ್ರೆಸ್ ಹೇಳ್ತೀರಾ ಅಂದಾಗ, ಅವಳ ಹೆಸರು ಇಂದು ಅಲ್ವಾ ಅಂತಾಳೆ. ಓ, ಮನೆ ಚೇಂಜ್ ಮಾಡಿ ಹೆಸರು ಕೂಡ ಚೇಂಜ್ ಮಾಡ್ಕೊಂಡ್ಬಿಟ್ಲಾ ಅಂತ ಹಾಗೆ ಡವ್ ಮಾಡ್ತಾ ಅಡ್ರೆಸ್ ಕೊಡಿ ಎಂದಾಗ, ಇಂದು ನಾನು ಕೂಡ ಆ ಕಡೆನೆ ಹೋಗ್ತಿದ್ದೀನಿ, ಕರ್ಕೊಂಡು ಹೋಗ್ತೀನಿ ನಡೀರಿ ಅಂತ ಹೇಳಿ ಅವನ ಕೈಯಲ್ಲೇ ಆಟೋನ ಕರ್ಸಿ ಮನೆಗೆ ಡ್ರಾಪ್ ತಗೊಂಡು ಅವನಿಗೆ ರಾಂಗ್ ಅಡ್ರೆಸ್ ಹೇಳಿ ಕಳಿಸ್ಬಿಡ್ತಾಳೆ. ಹರ್ಷ ಯಾರ್ಯಾರ್ದೋ ಮನೆ ಬಾಗಿಲು ತಟ್ಟಿ ಬೈಸ್ಕೊಂಡು ಅವಳ ಹತ್ರ ಬಂದಾಗ, ಯಾಕೆ ರಾಂಗ್ ಅಡ್ರೆಸ್ ಕೊಟ್ರಿ ಅಂತ ಕೇಳ್ತಾನೆ. ನೀನು ಯಾರು ಏನು ಅಂತ ಸರಿಯಾಗಿ ತಿಳ್ಕೊಳ್ಳದೆ ಹೇಗೆ ಒಂದು ಹುಡುಗಿ ಅಡ್ರೆಸ್ ಕೊಡಕ್ಕಾಗತ್ತೆ, ಅದಕ್ಕೆ ಬೇಕಂತಲೇ ರಾಂಗ್ ಅಡ್ರೆಸ್ ಕೊಟ್ಟೆ ಅಂದಾಗ, ಸರಿ ಇವಾಗ್ಲಾದ್ರೂ ಅಡ್ರೆಸ್ ಕೊಡಿ ಅಂತ ಕೇಳ್ತಾನೆ. ಆಗ ಇಂದು ಅವರಪ್ಪ ತುಂಬಾ ದೊಡ್ಡ ಬಿಗ್ ಶಾಟ್, ನೀನು ಅವರ ಮನೆ
ಹತ್ರ ಹೋದ್ರೆ ಪ್ರಾಬ್ಲಮ್ ಆಗ್ಬಹುದು, ನಾಳೆ ನಾನೇ ಅವಳನ್ನ ಒಂದು ರೆಸ್ಟೋರೆಂಟ್ ಗೆ ಕರ್ಕೊಂಡ್ ಬರ್ತೀನಿ ಮಾತಾಡುವಂತೆ ಅಂತ ಹೇಳಿ ರೆಸ್ಟೋರೆಂಟ್ ಅಡ್ರೆಸ್ ಹೇಳಿ ಕಳಿಸ್ತಾಳೆ. ಇಂದುಗೆ ಆಶ್ಚರ್ಯ ಅಂದ್ರೆ ಎಲ್ಲಾ ಹುಡುಗಿನ ನೋಡಿ ಲವ್ ಮಾಡಿದ್ರೆ ಇವನು ಅವಳ ಡ್ರೆಸ್ ನ ನೋಡಿ ಲವ್ ಮಾಡ್ತಿದ್ದಾನೆ, ಇವನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ಚೆನ್ನಾಗಿ ಆಟ ಆಡ್ಸೋಣ ಅಂತ ಅನ್ಕೊಂಡಿರ್ತಾಳೆ. ಆದ್ರೆ ಮಾರನೇ ದಿನ ಇಂದು ಆ ರೆಸ್ಟೋರೆಂಟ್ ಗೆ ತನ್ನ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡ್ ಬಂದು ಹರ್ಷನ್ಗೆ ಶೇಕ್ ಹ್ಯಾಂಡ್ ಕೊಡೋಕೆ ಹೋಗ್ತಿರ್ತಾಳೆ. ಆದ್ರೆ ಇನ್ನೇನು ಶೇಕ್ ಹ್ಯಾಂಡ್ ಕೊಡ್ಬೇಕು ಅನ್ನೋ ಅಷ್ಟರಲ್ಲಿ ನಿಮ್ಮ ಪರಿಚಯ ಆಲ್ರೆಡಿ ಇದೆಯಲ್ಲ ಅಂತ ಅವಳ ಕೈ ಮುಟ್ಟದೆ ಎಕ್ಸೈಟ್ಮೆಂಟ್ ಅಲ್ಲಿ ಬೇರೆ ಎಲ್ಲಾ ಹುಡುಗಿಯರ ಕೈಯನ್ನ ಮುಟ್ಟಿ ಹರ್ಷ ಶಾಕ್ ಹೊಡೆಯುತ್ತಾ ಇಲ್ವ ಅಂತ ಚೆಕ್ ಮಾಡ್ತಾನೆ. ಯಾರ ಕೈಯಲ್ಲೂ ಶಾಕ್ ಹೊಡೆದೇ ಇದ್ದಾಗ ತನ್ನ ಹುಡುಗಿ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಇಂದು ತನ್ನ ಫ್ರೆಂಡ್ಸ್ ಗೆಲ್ಲ ಚೆನ್ನಾಗಿ ತಿನ್ಸಿ ಹರ್ಷನ ಕೈಯೆಲ್ಲ ಬಿಲ್ ಕೊಡ್ಸಿ ಯಾಕೋ ನಿಮ್ ಹುಡುಗಿ ಇಂದು ಇವತ್ತು ಬಂದಿಲ್ಲ ಅಂತ ಅನ್ಸುತ್ತೆ ಅಂತ ಕಾಗೆ ಹರಿಸ್ಬಿಡ್ತಾಳೆ. ಹರ್ಷ ಅವನ ಹುಡುಗಿ ಹುಡ್ಕೋ ಬರದಲ್ಲಿ ಇವಳ ಹೆಸರೇನು ಅಂತ ಕೇಳೋದನ್ನೇ ಮರ್ತು ಬಿಟ್ಟಿರ್ತಾನೆ. ಇವನು ಪ್ರಿಯರಂಜನ್, ಒಬ್ಬ ಫೇಮಸ್ ಲಾಯರ್. ಇವನ ಹತ್ರ ಇಂದು ತಂದೆ ನನ್ನದೇ ಒಂದು ಜಾಗದ ಮೇಲೆ ನನ್ನ ಸಂಬಂಧಿಕ ಹಕ್ಕು ಚಲಾಯಿಸ್ತಿದ್ದಾನೆ, ನನಗೆ ಎಲ್ಲಾ ಹಕ್ಕಿದ್ರು ಅವನನ್ನ ಎದುರಾಕೊಂಡು ಏನು ಮಾಡೋಕ್ಕಾಗ್ತಿಲ್ಲ, ಯಾವ ಲಾಯರ್ ಹತ್ರ ಹೋದ್ರು ಅವನ ವಿರುದ್ಧ ಕೇಸ್ ತಗೊಳ್ತಿಲ್ಲ, ದಯವಿಟ್ಟು ನೀವಾದ್ರು ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಪ್ರಿಯರಂಜನ್ ನಾನು ಬೇರೆ ಲಾಯರ್ ಗಳ ತರ ಅಲ್ಲ ಅಂತ ಹೇಳಿ ಆ ಕೇಸ್ ನ ತಗೋತಾನೆ. ಇವನ ಹೆಸರು ರಘುವೀರ್, ಇವನೇ ಈ ಸಿನಿಮಾದ ವಿಲ್ಲನ್. ಪ್ರಿಯರಂಜನ್ ತನ್ನ ವಿರುದ್ಧ ಕೇಸ್ ತಗೊಂಡಿದ್ದಾನೆ ಅಂತ ಗೊತ್ತಾಗಿದ್ದೆ ಅವನನ್ನ ಚೆನ್ನಾಗಿ ಹೊಡ್ಸಿ ಅವನ ಮನೆ ಹತ್ರ ಕರ್ಕೊಂಡ್ ಬಂದು ಎದುರಿಸ್ತಾನೆ. ಪ್ರಿಯರಂಜನ್ ಹೆದರ್ಕೊಂಡು ಕ್ಷಮಿಸಿ ಸರ್, ನಿಮ್ ಬಗ್ಗೆ ಗೊತ್ತಿಲ್ಲದೆ ಕೇಸ್ ತಗೊಂಡು ತಪ್ಪು ಮಾಡ್ಬಿಟ್ಟೆ, ನನ್ನ ಬಿಟ್ಬಿಡಿ ಅಂತ ಎಷ್ಟೋ ಕೇಳ್ಕೊತಾನೆ. ಆಗ ರಘುವೀರ್ ಸರಿ ಇಲ್ಲಿಂದ ಓಡಿ ಹೋಗು ಅಂತ ಹೇಳ್ತಾನೆ. ತಕ್ಷಣ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಪ್ರಿಯರಂಜನ್ ಓಡಿ ಹೋಗ್ಬೇಕಾದ್ರೆ ಗುರಿ ಇಟ್ಟು ಈಟಿಯಿಂದ ಹೊಡೆದು ಅವನನ್ನು ಸಾಯಿಸಿ ಶವದ ಹತ್ರ ಬಂದು ನನಗೆ ಏನಾದ್ರೂ ಬೇಕು ಅಂತ ಒಂದು ಸಲ ಆಸೆ ಪಟ್ರೆ ಅದರ ಮೇಲೆ ಯಾರು ಕಣ್ಣು ಹಾಕ್ಬಾರ್ದು, ನನ್ನ ಆಸೆಗೆ ಅಡ್ಡ ಬಂದವ್ರಿಗೆ ಇದೇ ಗತಿ ಅಂತಾನೆ. ಆಗ ರಘುವೀರಪ್ಪ ಒಬ್ಬ ಲಾಯರ್ಸ್ ಹತ್ರ ಇನ್ನೊಬ್ಬ ಬರ್ತಾನೆ. ನಾವು ಲಾಯರ್ ಗಳನ್ನ ಸಾಯಿಸೋದಕ್ಕಿಂತ ಕೇಸ್ ಹಾಕಿರೋ ನಿಮ್ಮ ಮಾವನ್ನೇ ಸಾಯಿಸ್ಬಿಟ್ರೆ ಮುಗಿದೋಯ್ತಲ್ಲ ಅಂತ ಹೇಳ್ತಾನೆ. ಆಗ ರಘುವೀರ್ ಅವನ ಮಾವನ ಸಾಯಿಸಕ್ಕೆ ಅಂತ ಅವರ ಮನೆ ಹತ್ರ ತನ್ನ ಗ್ಯಾಂಗ್ ಜೊತೆ ಹೋಗ್ತಾನೆ. ಕಾರಲ್ಲಿ ಕುಳಿತಿರ್ಬೇಕಾದ್ರೆ ಮನೆಯಿಂದ ಹೊರಗಡೆ ಇಂದು ಬರೋದನ್ನ ನೋಡ್ತಾನೆ. ಅವಳು ಅಲ್ಲಿ ಆಟ ಆಡ್ತಿದ್ದ ಹುಡುಗನಿಗೆ ಹಣ್ಣು ಕಿತ್ಕೊಳ್ಳೋಕೆ ಜಿಗಿಯೋದನ್ನ ನೋಡಿ ಅವಳ ಸೌಂದರ್ಯದಿಂದ ಮನಮೋಹಕನಾಗ್ತಾನೆ. ಇಂದುನ ಚಿಕ್ಕ ವಯಸ್ಸಲ್ಲಿ ನೋಡಿರ್ತಾನೆ, ಬೆಳೆದು ದೊಡ್ಡವಳಾಗಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಇವತ್ತು ಇಂದುನ ನೋಡಿ ಕಣ್ ತುಂಬಿಕೊಂಡು ನನಗೆ ಇವಳು ಬೇಕು ಅಂತಾನೆ. ಅವರ ಅಪ್ಪ ಹಾಗಿದ್ರೆ ಮೊದಲು ಅವಳ ಅಪ್ಪನನ್ನ ಸಾಯಿಸು, ರಾತ್ರಿ ಅವಳು ನಿನ್ ಮನೇಲಿ ಇರ್ತಾಳೆ ಎಂದಾಗ ಒಂದು ರಾತ್ರಿ ಎಲ್ಲ ಇಡೀ ಜೀವನ ಪೂರ್ತಿ ಪ್ರತಿ ಕ್ಷಣ ಅವಳು ನನ್ನವಳಾಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಎಂದಾಗ ಅದು ಸಾಧ್ಯ ಇಲ್ಲ, ನಾನು ಇರೋವರೆಗೂ ಅವ್ರ ಅಪ್ಪ ನಿನ್ಗೆ ಅವನ ಮಗಳನ್ನ ನಿನ್ ಜೊತೆ ಮದುವೆ ಮಾಡಕ್ಕೆ ಒಪ್ಪಲ್ಲ ಅಂತಾನೆ. ಆಗ ನೀನ್ ಇರೋವರೆಗೂ ಒಪ್ಪಲ್ಲ ಅಂದ್ರೆ ನೀನ್ ಇರೋದೇ ಬೇಡ ಅಂತ ತಕ್ಷಣ ಅವನ ಅಪ್ಪನನ್ನ ಚುಚ್ಚಿ ಕೊಂದ್ಬಿಡ್ತಾನೆ. ನಂತರ ಇಂದು ಮನೆಗೆ ಬಂದು ಅವರ ಅಪ್ಪನ ಹತ್ರ ಮಾವ, ನನ್ನ ಕುಟುಂಬ ನಿನಗೆ ತುಂಬಾ ಅನ್ಯಾಯ ಮಾಡಿದೆ, ಅರಮನೆಯಲ್ಲಿರ್ಬೇಕಾದ ನೀನು ಈ ಮನೆಯಲ್ಲಿದ್ದೀಯಾ, ನಮ್ಮಪ್ಪ ಮಾಡಿದ ಪಾಪಕ್ಕೆ ಅವ್ರಿಗೆ ಬೇಗ ಸಾವು ಬಂದ್ಬಿಡ್ತು, ಅವರು ಹೋದ್ಮೇಲೆ ನನಗೆ ಅನಿಸ್ತಿದೆ ನಾವೆಲ್ಲ ಎಷ್ಟು ತಪ್ಪು ಮಾಡಿದ್ವಿ ಅಂತ. ಈಗ ನನಗೆ ಯಾವ ಆಸ್ತಿ ಪಾಸ್ತಿ ಮೇಲೂ ಆಸೆ ಇಲ್ಲ, ಜೀವನದಲ್ಲಿ ಹಣ ಆಸ್ತಿಗಿಂತ ಸಂಬಂಧಿಕರ ಪ್ರೀತಿ ವಾತ್ಸಲ್ಯ ಮುಖ್ಯ, ನನ್ನ ಹತ್ರ ಇರೋ ಸಂಪತ್ತು ಎಲ್ಲ ನೀವೇ ಇಟ್ಕೊಳ್ಳಿ, ನನ್ನವರು ಅಂತ ನನಗೆ ಈಗ ನಿಮ್ಮನ್ನ ಬಿಟ್ರೆ ಯಾರು ಇಲ್ಲ, ನಿಮ್ಮ ಜೊತೆ ಇದ್ರೆ ನನಗೆ ಅದೇ ಅದೃಷ್ಟ ಅಂತ ಮರುಳಿನ ಮಾತಾಡಿ ಇಂದು ಅಪ್ಪನ ಮನಸ್ಸನ್ನ ಕರಗಿಸ್ಬಿಡ್ತಾನೆ. ಆ ದಿನ ಇಂದು ಹರ್ಷಗೆ ಅವನ ಹುಡುಗಿನ ಮೂವಿಗೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಥಿಯೇಟರ್ ಕಡೆ ಬರ್ತಿರ್ತಾಳೆ. ಆಗ ಅಲ್ಲೇ ಒಂದು ಹುಡುಗರ ಗ್ಯಾಂಗ್ ಅವಳನ್ನ ಕೆಟ್ಟದಾಗಿ ರೇಗಿಸ್ತಾರೆ. ಅವ್ರನ್ನ ಇಗ್ನೋರ್ ಮಾಡ್ತಾ ಇಂದು ಥಿಯೇಟರ್ ಕಡೆ ಬಂದು ಬೇಜಾರಿಂದ ಆ ಹುಡುಗರು ಎಷ್ಟು ಕೆಟ್ಟದಾಗ ರೇಗಿಸಿದ್ರು ಗೊತ್ತಾ, ಹಾಗೆ ಹೀಗೆ ಅಂತ ಹರ್ಷನ ಹತ್ರ ಕಂಪ್ಲೇಂಟ್ ಹೇಳಿದ್ರೆ ಇಂಥದನ್ನೆಲ್ಲ ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಟ್ಬಿಡ್ಬೇಕು, ತುಂಬಾ ತಲೆ ಕೆಡ್ಸ್ಕೊಳ್ಬಾರ್ದು ಅಂತಾನೆ. ಆಗ ಇಂದು ಇವರು ನಿನ್ನ ಹುಡುಗಿಗೂ ಇದೇ ತರ ಮಾಡಿದ್ರು, ಅದಕ್ಕೆ ಅವಳು ಬೇಜಾರ್ ಮಾಡ್ಕೊಂಡು ಹೋಗ್ಬಿಟ್ಲು ಅಂದಾಗ ಹರ್ಷನ್ಗೆ ತುಂಬಾ ಕೋಪ ಬಂದು ಹೋಗಿ ಅಷ್ಟು ಜನ ಹುಡುಗರಿಗೆ ಚೆನ್ನಾಗಿ ಹೊಡಿತಾನೆ. ಅದನ್ನ ನೋಡಿ ಇಂದು ಫಿದಾ ಆಗ್ಬಿಡ್ತಾಳೆ. ನಿನ್ನ ಹುಡುಗಿ ಈ ಪಾರ್ಕ್ ಬರಕ್ ಹೇಳಿದಾಳೆ, ಆ ಪಾರ್ಕ್ ಬರಕ್ ಹೇಳಿದಾಳೆ ಅಂತ ಹರ್ಷನ್ನ ಚೆನ್ನಾಗಿ ಆಟ ಆಡಿಸಿ ಮಜಾ ತಗೋತಿರ್ತಾಳೆ. ಅವಳಿಗೆ ಇದ್ರಲ್ಲಿ ಒಂಥರ ಖುಷಿ. ಅವಳ ಫ್ರೆಂಡ್ ನೀನೇ ಇಂದು ಅಂತ ಹೇಳಿದೆ, ಯಾಕೆ ಈ ತರ ಅವನಿಗೆ ಸತಾಯಿಸ್ತಿದ್ಯಾ ಅಂತ ಕೇಳಿದ್ರೆ ತನ್ನ ಸಂಗಾತಿ ನಮಗೋಸ್ಕರ ಎಷ್ಟು ಕಾಯ್ತಾನೆ, ಹಪ್ಪಿಸ್ತಾನೆ, ಎಷ್ಟು ಎಕ್ಸೈಟ್ ಆಗ್ತಾನೆ ಅನ್ನೋದನ್ನ ನೋಡೋದಕ್ಕೆ ಯಾವ ಹುಡುಗಿಗೆ ತಾನೇ ಅವಕಾಶ ಸಿಗುತ್ತೆ. ಆದ್ರೆ ನನಗೆ ನಾನೇ ಅವಳು ಅಂತ ಗೊತ್ತಿಲ್ಲದೆ ನನ್ನ ಬಗ್ಗೆ ಹರ್ಷ ಚಡಪಡಿಸೋದನ್ನ ನೋಡೋ ಅವಕಾಶ ಸಿಕ್ಕಿದೆ, ಎಷ್ಟು ಹುಡುಗಿಯರಿಗೆ ಇಂತ ಅವಕಾಶ ಸಿಗುತ್ತೆ ಅಂತಾಳೆ. ರಘುವೀರ್ದು ರಾಜರವಂಶ ಒಂದಾದ್ಮೇಲೆ ತನ್ನ ಮಾವ ಅಂದ್ರೆ ಇಂದುವಿನ ಅಪ್ಪನ ಅರಮನೆಗೆ ಕರ್ಕೊಂಡ್ ಬಂದು ಮನೆಯೆಲ್ಲ ತೋರಿಸ್ತಿರ್ತಾನೆ. ತುಂಬಾ ದಿನಗಳ ಮೇಲೆ ತನ್ನ ಅಪ್ಪ ಖುಷಿಯಾಗಿರೋದನ್ನ ನೋಡಿ ಇಂದು ರಘುವೀರ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಆದ್ರೆ ರಘುವೀರ್ ಗೋಮುಖ ವ್ಯಾಘ್ರ ಅನ್ನೋದು ಈ ಇಬ್ಬರಿಗೂ ಗೊತ್ತಿರಲ್ಲ. ಒಂದು ಸಲ ಇಂದು ಅವಳ ರೂಮ್ ಅಲ್ಲಿ ಮಲಗಿದ್ದಾಗ ಈ ರಘುವೀರ್ ಕದ್ದು ರೂಮ್ ಒಳಗಡೆ ಹೋಗಿ ಅವನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಮುಟ್ಟೋ ಪ್ರಯತ್ನ ಮಾಡಿದಾಗ ಅವನ ಮುಂದೆ ಕತ್ತಿ ಹಿಡಿದು ಆ ಭೈರವ ಕಾಣಿಸ್ಕೊಂಡು ಅವಳನ್ನ ಮುಟ್ಟೋಕೆ ಬಿಡದೆ ಭ್ರಮೆಯಲ್ಲೇ ಅವನ ಕತ್ತನ್ನ ಸೀಳಿದ ಹಾಗೆ ಭಾಸವಾಗುತ್ತೆ. ಆದ್ರೆ ಅದು ಕನಸೋ ನನ್ಸೋ ಅಂತ ರಘುವೀರ್ಗೆ ಗೊತ್ತಾಗಲ್ಲ. ಇಂದುನ ಮುಟ್ಟೋಕೆ ಹೋದಾಗ ನನಗ್ಯಾಕೆ ಈ ರೀತಿ ಭ್ರಮೆ ಉಂಟಾಗ್ತಿದೆ ಅಂತ ಘೋರ ಎಂಬ ಒಬ್ಬ ಮಂತ್ರವಾದಿನ ಹುಡ್ಕೊಂಡು ಹೋಗಿ ಕೇಳ್ತಾನೆ. ಅಷ್ಟೇ ಅಲ್ಲ, ನನ್ನ ಕೈನಲ್ಲೇ ಅವನನ್ನ ಕೊಲ್ಲಬೇಕು ಅನ್ನುವಷ್ಟು ದ್ವೇಷದ ಕೋಪ ನನ್ನಲ್ಲಿ ಮೂಡುತ್ತೆ, ನಮ್ಮಿಬ್ಬರ ನಡುವೆ ಬರ್ತಿರೋ ಅವ್ನು ಯಾರು, ನನಗೆ ಉತ್ತರ ಹೇಳು ಅಂತ ಕೇಳ್ತಾನೆ. ಆಗ ಈ ಘೋರ ನನ್ನ ಹತ್ರ ಉತ್ತರ ಇಲ್ಲದೆ ಇರೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಯಾಗ ಮಾಡಿ ಆ ಅಗ್ನಿಲಿ ಇವರ ಜನ್ಮ ರಹಸ್ಯನ ತಿಳ್ಕೊತಾನೆ. ನಂತರ ರಘುವೀರ್ಗೆ ಇದು ನಿನ್ನ ಕಾಮದ ಬಯಕೆ, 400 ವರ್ಷಗಳಿಂದ ತೀರದ ಬಯಕೆ ಇದು. 400 ವರ್ಷಗಳ ಹಿಂದೆ ಇದೇ ಉದಯಗರ್ ರಾಜ ಸಂಸ್ಥಾನದಲ್ಲಿ ನೀನು ಸೇನಾಧಿಪತಿ
ಮದುವೆಯಾಗಿದ್ದೆ ಅಂತ ಅವನ ಪೂರ್ವ ಜನ್ಮ ರಹಸ್ಯವನ್ನ ಹೇಳ್ತಾನೆ. ನಂತರ ಅಲ್ಲೇ ಇದ್ದ ಉದಯಗರ್ ಗ್ರಂಥದಲ್ಲಿ ಯುವರಾಣಿ ಮಿತ್ರವಿಂದ ಫೋಟೋ ತೋರಿಸ್ತಾನೆ. ಆ ಫೋಟೋ ನೋಡಿದ್ರೆ ಅದು ಇಂದು ಮುಖವನ್ನ ಹೋಲ್ತಿದೆ. ನಂತರ ನೀನು ಆ ಜನ್ಮದಲ್ಲಿ ರಣದೇವ ಬಿಲ್ಲ ಆಗಿದ್ದೆ, ಕೊನೆವರೆಗೂ ಆ ಮಿತ್ರವಿಂದಳ ಆಸೆ ಮೇಲಿನ ಹುಚ್ಚಿನಿಂದಲೇ ಸತ್ತೆ. ಆ ಬಯಕೆ ಈಡೇರದೆ ಇದ್ದಿದ್ರಿಂದಾನೇ ನೀನು ಇನ್ನೊಂದು ಜನ್ಮ ತಳಿದ್ಯಾ. ಅವಳ ಮೇಲಿನ ಅತಿಯಾದ ಕಾಮ ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ನಿನ್ನನ್ನ ಪ್ರೇರೇಪಿಸುತ್ತೆ. ನಿನ್ನ ಹಾಗೆ ಅವಳ ಪ್ರೀತಿಯ ಸಂಗಾತಿ ಕೂಡ ಹಿಂದಿನ ಜನ್ಮದಲ್ಲಿ ಅವಳನ್ನ ಕಳ್ಕೊಂಡಿದ್ದ. ಅವನ ಪ್ರೀತಿನ ಮತ್ತೆ ಪಡ್ಕೊಳ್ಳೋಕೆ ಈಗ ಜನ್ಮ ತಳಿದ್ದಾನೆ. ಅವನು ಬದುಕಿರೋವರೆಗೂ ನೀನು ಅವಳನ್ನ ಮುಟ್ಟೋಕಾಗಲ್ಲ. ಅವಳು ನಿನಗೆ ಸ್ವಂತ ಆಗ್ಬೇಕಂದ್ರೆ ಮೊದಲು ನೀನು ಅವನನ್ನ ಕೊಲ್ಲಬೇಕು ಅಂತ ಹೇಳ್ತಾನೆ. ಆಗ ಅವನ ಫೋಟೋ ನೋಡಿ ರಘುವೀರ್ ಅವನ ಮುಖ ಸ್ಪಷ್ಟವಾಗಿ ಕಾಣ್ತಿಲ್ವಲ್ಲ, ಅವನನ್ನ ಕಂಡು ಹಿಡಿಯೋದು ಹೇಗೆ ಅಂತ ಕೇಳ್ತಾನೆ. ಆಗ ಘೋರ, ಯಾವ ಹೆಣ್ಣು ನಿನ್ನ ಮತ್ತೆ ಈ ಭೂಮಿ ಮೇಲೆ ಜನ್ಮ ತಾಳೋ ಹಾಗೆ ಮಾಡಿದಾಳೋ ಅವಳಿಗೋಸ್ಕರನೇ ನೀವಿಬ್ರು ಮತ್ತೆ ಭೇಟಿ ಆಗ್ತೀರಾ. ಹಿಂದಿನ ಜನ್ಮದಂತೆ ಈ ಜನ್ಮದಲ್ಲೂ ಕೂಡ ಅವಳಿಗಾಗಿ ಕಾದಾಡ್ತೀರಾ ಅಂತ ಹೇಳ್ತಾನೆ. ಆಗ ರಘುವೀರ್, ಆದ್ರೆ ಅವನನ್ನ ಗುರ್ತು ಹಿಡಿಯೋದು ಹೇಗೆ ಅಂತ ಕೇಳಿದಾಗ, ನೀವಿಬ್ರು ಒಬ್ಬರನ್ನೊಬ್ಬರು ಗುರ್ತು ಹಿಡಿಯೋಕೆ ಮುಂಚೆ ಪ್ರಕೃತಿನೇ ಗುರ್ತು ಹಿಡಿದಿರುತ್ತೆ. ನೀವಿಬ್ರು ಮುಖಾಮುಖಿ ಆದಾಗ ಪಕ್ಷಿಗಳು ಇದ್ದಕ್ಕಿದ್ದಂತೆ ಹಾರ ಹೋಗ್ತವೆ. ಕೆಂಪಾಗಿದ್ದ ಸೂರ್ಯ ಕಪ್ಪು ಮೋಡಗಳಿಂದ ಮುಚ್ಚ ಹೋಗ್ತಾನೆ. ನಿನ್ನ ಶತ್ರು ಭೈರವ ಜ್ವಾಲಾಮುಖಿ ತರ ನಿನ್ನ ಮುಂದೆ ಬುಗಿಲೇಳಿ ಬರ್ತಾನೆ. ಈ ರೀತಿ ನಿನ್ನ ಆ ಜನ್ಮ ಶತ್ರು ಭೈರವ ನಿನಗೆ ಖಂಡಿತ ಎದುರಾಗ್ತಾನೆ ಅಂತ ಹೇಳ್ತಾನೆ. ಇಲ್ಲಿಂದ ಆಚೆಗೆ ರಘುವೀರ್ ಅವನ ಶತ್ರು ಭೈರವನನ್ನ ಹುಡುಕೋಕೆ ಶುರು ಮಾಡ್ತಾನೆ. ಹೀಗೆ ತನ್ನ ಗ್ಯಾಂಗ್ ಜೊತೆ ಹುಡುಕ್ಬೇಕಾದ್ರೆ ಒಂದು ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಹರ್ಷ ಕೂತಿರ್ತಾನೆ. ರಘುವೀರ್ನ ಕರೆದು ಜಾಗ ಖಾಲಿ ಇದೆ, ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ರಘುವೀರ್, ನಿನ್ನ ಹೆಸರೇನು ಅಂತ ಕೇಳ್ತಾನೆ. ಹರ್ಷ ಸುಮ್ನೆ ನನ್ನ ಹೆಸರು ಚಿರಂಜೀವಿ ಅಂತ ಹೇಳಿ ಇವನ ವೇಷಭೂಷಣ ಎಲ್ಲ ನೋಡಿ, ಹೌದು ನೀನ್ ಯಾವ ಡ್ರಾಮಾ ಕಂಪನಿಯಿಂದ ಬಂದಿದೀಯಾ, ಕಲರ್ಫುಲ್ ಚೂಡಿದಾರ, ಪೇಟ, ಲಾಕೆಟ್, ಒಳ್ಳೆ 5 ಸ್ಟಾರ್ ಹೋಟೆಲ್ ಮುಂದೆ ಟಿಪ್ಸ್ ಕೇಳೋ ಗೇಟ್ ಕಾಯೋಂತರ ಕಾಣಲ್ವಾ ಅಂತ ಇವನ ಫ್ರೆಂಡ್ ಜೊತೆ ಸೇರಿ ತುಂಬಾ ಆಡ್ಕೊಂಡ್ಬಿಡ್ತಾರೆ. ರಘುವೀರ್ಗೆ ವಿಪರೀತ ಕೋಪ ಬರ್ತಿರುತ್ತೆ. ಅಷ್ಟರಲ್ಲಿ ಅವನ ಗ್ಯಾಂಗ್ ನವನು ಈ ನಂಬರ್ ಇಂದ ಇಂದುಗೆ ಕಾಲ್ ಮಾಡಿ ತುಂಬಾ ಹೊತ್ತು ಮಾತಾಡಿರೋ ಕಾಲ್ ಡೀಟೇಲ್ ಸಿಕ್ಕಿದೆ ಅಂತ ತಂದು ಕೊಟ್ಟಾಗ ತಕ್ಷಣ ಆ ನಂಬರ್ಗೆ ರಘುವೀರ್ ಕಾಲ್ ಮಾಡ್ತಾನೆ. ಅದು ಹರ್ಷಂದೇ ನಂಬರ್ ಆಗಿರುತ್ತೆ. ಆದ್ರೆ ರಘುವೀರ್ ಕಾಲ್ ಮಾಡೋಕು ಮುಂಚೆ ಅವನಿಗೆ ಬೇರೆ ಕಾಲ್ ಬರುತ್ತೆ. ಹಾಗಾಗಿ ರಘುವೀರ್ ಎಷ್ಟು ಸಲ ಕಾಲ್ ಮಾಡಿದ್ರು ಬಿಸಿ ಬರ್ತಾ ಇರುತ್ತೆ. ಹರ್ಷ ಫೋನ್ ಅಲ್ಲಿ ಮಾತಾಡಿ ಬಿಲ್ ಕೊಟ್ಟು ಫೋನ್ ಅಲ್ಲೇ ಮರೆತು ಎದ್ದು ಹೋಗ್ಬಿಡ್ತಾನೆ. ಹರ್ಷ ಹೋದ್ಮೇಲೆ ಮತ್ತೆ ಆ ನಂಬರ್ ಗೆ ಟ್ರೈ ಮಾಡಿದ್ರೆ ಫೋನ್ ಅಲ್ಲೇ ರಿಂಗ್ ಆಗಿ ಅದರಲ್ಲಿ ತನ್ನ ನಂಬರ್ ತೋರಿಸ್ತಾ ಇರೋದನ್ನ ನೋಡಿ ಇವನೇ ಇಂದು ಜೊತೆ ಮಾತಾಡ್ತಿದ್ದ ಹರ್ಷ ಅಂತ ಹೋಗಿ ಅವನನ್ನ ಕೊಲ್ಲಿ ಅಂತ ಹೇಳ್ತಾನೆ. ಆಗ ಘೋರ ಹೇಳಿದ ರೀತಿ ಯಾವುದೇ ಸೂಚನೆಗಳು ನಮಗೆ ಪ್ರಕೃತಿಯಿಂದ ಸಿಗ್ಲಿಲ್ವಲ್ಲ, ಇವನನ್ನ ಯಾಕೆ ಕೊಲ್ಲಬೇಕು ಅಂದಾಗ ಭೈರವ ಒಬ್ಬನೇ ಅಲ್ಲ, ನನ್ನ ಇಂದು ಜೊತೆ ಕ್ಲೋಸ್ ಆಗಿರೋರು ಯಾರು ಬದುಕಿರಬಾರ್ದು ಅಂತ ಹೇಳಿ ಅವನ ಕಡೆ ರಘುವೀರ್ ಹೋಗಿ ಈಟಿ ಎಸಿತಾನೆ. ಆದ್ರೆ ಈ ಈಟಿ ಅಡ್ಡಕ್ಕೆ ಒಂದು ಪೈಪ್ ಬಿದ್ದು ಅದರ ಗುರಿ ತಪ್ಪಿ ಹೋಗಿ ಟ್ರಾನ್ಸ್ಫಾರ್ಮರ್ ಗೆ ಬೀಳುತ್ತೆ. ಆಗ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿದ್ದ ಜನ ಎಲ್ಲ ಹೆದರ್ಕೊಂಡು ಓಡ್ತಿರ್ತಾರೆ. ಹರ್ಷ ಕೂಡ ಆ ಗದ್ದಲದಲ್ಲಿ ಓಡ್ತಿರ್ತಾನೆ. ಆಗ ಬಸ್ ಅಲ್ಲಿ ಇಂದು ವಾಕ್ಮ್ಯಾನ್ ಹಾಕೊಂಡು ಸಾಂಗ್ ಕೇಳ್ತಿರ್ತಾಳೆ. ಹರ್ಷನ್ ಕಡೆ ಒಂದು ಕುದುರೆ ಬೇರೆ ಬರ್ತಿರುತ್ತೆ. ಅದಕ್ಕೆ ಹೆದರ್ಕೊಂಡು ಆ ಬಸ್ಗೆ ಹೊರ್ಕೊಂಡು ಕುದುರೆಯಿಂದ ತಪ್ಪಿಸ್ಕೋಬೇಕಾದ್ರೆ ಆಕಸ್ಮಿಕವಾಗಿ ಇಂದು ಬೆರಳು ಅವನ ಕೈಗೆ ಟಚ್ ಆಗಿ ಮತ್ತೆ ಅವನಿಗೆ ಶಾಕ್ ಹೊಡೆದಾಗುತ್ತೆ. ಆ ಶಾಕ್ ಅಲ್ಲಿ ತನ್ನ ಹಳೆಯ ಫ್ಲಾಶ್ ಬ್ಯಾಕ್ ಎಲ್ಲ ಸ್ವಲ್ಪ ಸ್ವಲ್ಪ ನೆನಪಾಗ್ತಿರುತ್ತೆ. ಆದ್ರೆ ಅವಳು ಯಾರು, ತನಗೆ ಯಾಕೆ ಹೀಗಾಗ್ತಿದೆ ಅಂತ ಅವನಿಗೆ ಗೊತ್ತಾಗ್ತಿಲ್ಲ. ಬಸ್ ಮುಂದೆ ಪಾಸ್ ಆಗಿ ಕತ್ತೆತ್ತು ನೋಡಿದ್ರೆ ಅದೇ ವೈಟ್ ಚೂಡಿದಾರ್. ತಕ್ಷಣ ಮತ್ತೆ ತನ್ನ ಹುಡುಗಿ ಸಿಕ್ಕಿದ್ಲು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಇನ್ನೊಂದು ಕುದುರೆ ಓಡಿ ಬರ್ತಾ ಇರುತ್ತೆ. ಆ ಕುದುರೆ ನೋಡಿ ಮತ್ತೆ ಈ ಹಿಂದೆ ಅದಕ್ಕೂ ಇವನಿಗೂ ಸಂಬಂಧ ಇರೋ ತರ ಭಾಸವಾಗುತ್ತೆ. ತಕ್ಷಣ ಓಡ್ತಿರೋ ಕುದುರೆನ ಕ್ಯಾಚ್ ಮಾಡಿ ಮೇಲೆ ಕುಳಿತುಕೊಂಡು ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವಳ ದುಪ್ಪಟ ಮಿಸ್ ಆಗಿ ಹಾರಿ ಬಂದು ಅವನ ಮುಖದ ಮೇಲೆ ಬೀಳುತ್ತೆ. ಸ್ವಲ್ಪ ಕಣ್ಣು ಸರಿಸಿ ನೋಡಿದ್ರೆ ತನ್ನ ಹುಡುಗಿ ಬೇರೆ ಯಾರು ಅಲ್ಲ, ಇವಳೆ ಇಷ್ಟು ದಿನ ತನಗೆ ಆಟ ಆಡಿಸಿದ ಹುಡುಗಿ ಅಂತ ಗೊತ್ತಾಗುತ್ತೆ. ಆಗ ಅವಳ ಜೊತೆ ಕಳೆದ ಕ್ಷಣಗಳನ್ನೆಲ್ಲ ನೆನಪಿಸ್ಕೊಂಡು ಹರ್ಷನ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಅಂತೂ ತನ್ನ ಹುಡುಗಿ ಸಿಕ್ಕಿದ್ಲು ಅಂತ ತುಂಬಾ ಎಕ್ಸೈಟ್ ಆಗ್ತಾನೆ. ಇಷ್ಟು ದಿನ ಅವಳು ನನ್ನನ್ನ ಆಟ ಆಡ್ಸಿದ್ಲು, ಈಗ ನಾನು ಆಟ ಆಡ್ಸೋಣ ಅಂತ ದುಪ್ಪಟ ತೆಗಿದೇನೆ ಪೂರ್ತಿ ಮುಖ ಮುಚ್ಕೊಂಡು ತುಂಬಾ ಖುಷಿಯಿಂದ ಅವಳ ಹತ್ರ ಬಂದು ಪ್ಲೈನ್ ಕಿಸ್ ಕೊಟ್ಟು ಹೋಗ್ತಾನೆ. ಇಂದು ಎಕ್ಸಾಮ್ ಗೆ ಹೋಗ್ತಿರ್ತಾಳೆ. ಅವಳ ಹಿಂದೆನೆ ಹೋಗಿ ನನಗೆ ನನ್ನ ಹುಡುಗಿ ಸಿಕ್ಬಿಟ್ಲು, ಇಷ್ಟು ದಿನ ವೆಯ್ಟ್ ಮಾಡಿ ಕೊನೆಗೂ ನನ್ನ ಇಂದು ನನಗೆ ಸಿಕ್ಕೇ ಬಿಟ್ಲು ಅಂತ ಖುಷಿಯಾಗಿ ಹೇಳ್ತಾನೆ. ಆಗ ಇವಳಿಗೆ ನಾನಿಲ್ಲಿರ್ಬೇಕಾದ್ರೆ ಇವನಿಗೆ ಯಾವ ಇಂದು ಸಿಕ್ಕಿದ್ಲು ಅಂತ ಶಾಕ್ ಆಗುತ್ತೆ. ಬೇರೆ ಯಾರೋ ಹುಡುಗಿ ಇವನನ್ನ ಪಟಾಯಿಸ್ಕೊಂಡ್ ಬಿಟ್ಲ ಅಂತ ಟೆನ್ಷನ್ ಆಗುತ್ತೆ. ಹರ್ಷ ಥ್ಯಾಂಕ್ಸ್ ಹೇಳಿ ನಿಮಗೂ ಒಳ್ಳೆ ಬಾಯ್ ಫ್ರೆಂಡ್ ಸಿಗ್ಲಿ ಅಂತ ಹಾರೈಸ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಟೆನ್ಷನ್ ಕ್ರಿಯೇಟ್ ಮಾಡಿ ಹೋಗ್ಬಿಡ್ತಾನೆ. ಫೋನ್ ಅಲ್ಲಿ ತನ್ನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಾ ಇರೋ ತರ ಅವಳು ಇವನು ತುಂಬಾ ಮುಂದುವರೆದಿರೋ ತರ ಮಾತಾಡಿ ಇಂದುನ ಯಾಮಾರ್ಸಿ ನನ್ನ ಹುಡುಗಿ ಗೋಲ್ಕೊಂಡಾಗೆ ಕರಿತಿದ್ದಾಳೆ ಅಂತ ಹೇಳಿ ಹೊರಟ್ಬಿಡ್ತಾನೆ. ಟೆನ್ಷನ್ ಆದ ಇಂದು ಎಕ್ಸಾಮ್ ನ ಬಿಟ್ಟು ಗೋಲ್ಕೊಂಡಾಗೆ ಅದು ಯಾರಿರ್ಬಹುದು ಅಂತ ನೋಡೋಕೆ ಹೋಗ್ತಾಳೆ. ಹರ್ಷ ಅವನ ಫ್ರೆಂಡ್ ಗೆ ಚೂಡಿದಾರ್ ಹಾಕ್ಸಿ ಅವಳ ಮುಂದೆ ರೊಮ್ಯಾನ್ಸ್ ಮಾಡ್ತಿರೋ ತರ ಡ್ರಾಮಾ ಮಾಡ್ತಾನೆ. ಇಂದುಗೆ ಕೋಪ ಬಂದು ಹೊಡೆಯೋಕೆ ಹೋದಾಗ ಹರ್ಷ ಆಟ ಆಡಿದ್ದು ಗೊತ್ತಾಗುತ್ತೆ. ಆಗ ಹರ್ಷ ಅವಳ ದುಪ್ಪಟನ ತೆಗೆದು ತೋರಿಸಿದಾಗ ಕುದುರೆ ಮೇಲೆ ಹೋಗ್ತಾ ಪ್ಲೇನ್ ಕಿಸ್ ಕೊಟ್ಟು ಹೋಗಿದ್ದು ಹರ್ಷನೇ ಅಂತ ಗೊತ್ತಾಗುತ್ತೆ. ಇಲ್ಲಿಂದ ಇಬ್ಬರ ನಡುವೆ ಪ್ರೀತಿಯ ಒಡನಾಟ ಶುರುವಾಗುತ್ತೆ. ಹೀಗೆ ಇಬ್ರು ಸುತ್ತಾಡ್ಕೊಂಡು ಒಂದು ಕೋಟೆಯಲ್ಲಿದ್ದಾಗ ಹರ್ಷ ಇಂದು ದುಪ್ಪಟ ಹಿಡ್ಕೊಂಡಿರ್ತಾನೆ. ಅವಳು ನಾಚಿ ನೀರಾಗಿ ನಿಂತಿರ್ತಾಳೆ. ಹರ್ಷ ಅವಳ ಕೈ ಹತ್ರ ಆಗ್ತಿದ್ದ ಹಾಗೆ ಕೈ ಸ್ಪರ್ಶ ಆಗುತ್ತೆ. ತಕ್ಷಣ ಮತ್ತೆ ಶಾಕ್ ಹೊಡೆದು ಹಿಂದೆ ಹೋಗ್ತಾನೆ. ಆ ಶಾಕ್ ಹೊಡೆದಾಗೆಲ್ಲ ಅವನಿಗೆ ತನಗೂ ಅವಳಿಗೂ ಯಾವುದೋ ಜನ್ಮದ ಗಾಢವಾದ ಸಂಬಂಧ ಇರೋ ತರ ಭಾಸ ಆಗ್ತಿರುತ್ತೆ. ಆ ದೃಶ್ಯಾವಳಿಗಳು ಕಣ್ಮುಂದೆ ಬಂದಂಗ ಆಗ್ತಿರುತ್ತೆ. ಅದೇ ಟೈಮ್ಗೆ ಆ ಜಾಗಕ್ಕೆ ಅವರ ಅಪ್ಪ ಬಂದ್ಬಿಡ್ತಾರೆ. ಈ ದೃಶ್ಯ ನೋಡಿ ತನ್ನ ಮಗಳ ಹತ್ರ ಕೆಟ್ಟದಾಗಿ ನಡ್ಕೋತಿದ್ದಾನೆ ಅಂತ ತಪ್ಪು ತಿಳ್ಕೊಂಡು ಬಂದು ಹರ್ಷನ್ಗೆ ಹೊಡೆದು ಬಿಡ್ತಾರೆ. ಆಗ ಹರ್ಷನ್ಗೆ ತುಂಬಾ ದಿವಸಗಳ ನಂತರ ಸಿಕ್ಕಿರೋ ನನ್ನವಳನ್ನ, ನನ್ನ ಪ್ರೀತಿನ ಯಾರೋ ತನ್ನಿಂದ ಕಿತ್ಕೊಂಡ್ ಹಾಗೆ ಅನ್ಸುತ್ತೆ. ತಕ್ಷಣ ಆವೇಶದಲ್ಲಿ ಇಂದು ತಂದೆ ಮೇಲೆ ಕೈ ಮಾಡಿ ಇಂದು
ಇಂದು ನನ್ನವಳು, ಅವಳನ್ನ ನನ್ನಿಂದ ದೂರ ಮಾಡೋ ಹಕ್ಕು ಯಾರಿಗೂ ಇಲ್ಲ ಅಂತ ಕೂಗಾಡ್ತಾನೆ. ಹೀಗೆ ಇಬ್ಬರ ನಡುವೆ ದೊಡ್ಡ ಘರ್ಷಣೆ ಆಗುತ್ತೆ. ಮನೆಗೆ ಬಂದ್ಮೇಲೆ ಇಂದು ತಂದೆ ಹತ್ರ, ನಾನು ಹುಟ್ಟಾಗಿಂದ ನನಗೆ ಅದು ಬೇಕು ಇದು ಬೇಕು ಅಂತ ಯಾವತ್ತೂ ಹಠ ಮಾಡಿಲ್ಲ ಅಪ್ಪ, ಆದ್ರೆ ಇವತ್ತು ಕೇಳ್ತಿದ್ದೀನಿ. ನಾನು ಹರ್ಷನ ತುಂಬಾ ಪ್ರೀತಿಸ್ತಿದ್ದೀನಿ, ನನಗೆ ಅವನೇ ಬೇಕು. ಅವನು ಕೂಡ ನನ್ನನ್ನ ನಿಷ್ಕಲ್ಮಶವಾಗಿ ಪ್ರಾಮಾಣಿಕವಾಗಿ ಪ್ರೀತಿಸ್ತಿದ್ದಾನೆ. ದಯವಿಟ್ಟು ಹರ್ಷನ್ನ ನನ್ನಿಂದ ದೂರ ಮಾಡಬೇಡಿ ಅಂತ ಕೇಳ್ಕೊಳ್ತಾಳೆ. ಕೆಲವೇ ಕ್ಷಣಗಳಲ್ಲಿ ಹರ್ಷ ಅವರ ಮನೆಗೆ ಬಂದು, ನಾನು ಹಾಗೆ ನಡ್ಕೋಬಾರ್ದಾಗಿತ್ತು, ಆ ವಿಷಯಗಳಿಗೆ ನಿಮ್ಮ ಮೇಲೆ ಕೈ ಹಾಕ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಇಂದು ಮೇಲಿರುವ ಅತಿಯಾದ ಪ್ರೀತಿ ನನ್ನ ಕೈಲಿ ಹಾಗೆ ಮಾಡಿಸ್ಬಿಡ್ತು ಅಂತ ಕ್ಷಮೆ ಯಾಚಿಸ್ತಾನೆ. ಆಗ ಇಂದು ತಂದೆಗೂ ಮನಸ್ಸು ಕರಗಿ, ನನ್ನ ಮಗಳು ಇವತ್ತಿನವರೆಗೂ ಯಾವ ವಿಷಯದಲ್ಲೂ ಹಠ ಮಾಡಿರಲಿಲ್ಲ, ಇವತ್ತು ಅವಳು ಇಷ್ಟಪಟ್ಟದನ್ನ ನಾನು ದೂರ ಮಾಡಿದ್ರೆ ತಪ್ಪು ನಂದಾಗುತ್ತೆ. ನೀವಿಬ್ರು ಆಸೆ ಪಟ್ಟ ಹಾಗೆ ನಿಮ್ಮಿಬ್ಬರ ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಡ್ತಾರೆ. ಇದನ್ನ ಕೇಳಿ ರಘುವೀರ್ಗೆ ವಿಪರೀತ ಕೋಪ ಬಂದ್ಬಿಡುತ್ತೆ. ಅಲ್ಲಿಗೆ ಬಂದು, ನಿಮ್ಮ ನಿರ್ಧಾರ ಸರಿಯಾಗಿದೆ ಮಾವಯ್ಯ, ಈ ಹುಡುಗ ಅವಳ ದುಪ್ಪಟ್ಟನ ಇಟ್ಕೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ಅವಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ಮಾತಾಡ್ಕೊಂಡು ಇಂದು ತಂದೆ ಹಿಂದೆ ಬಂದು ಅದೇ ದುಪ್ಪಟ್ಟದಲ್ಲಿ ಅವನ ಕುತ್ತಿಗೆ ಬೇರಿ ಸಾಯಿಸ್ತಿರ್ತಾನೆ. ತಡೆಯೋಕೆ ಹೋದ ಹರ್ಷನ್ನ ಅವನ ಕಡೆಯವರು ಹೊಡೆದು ಹಿಡ್ಕೋತಾರೆ. ಕುತ್ತಿಗೆ ಬೇರೆ ಆ ಕಡೆ ಎಸೆದಾಗ ಹರ್ಷ ಬಂದು ಜೀರಿದ್ದ ದುಪ್ಪಟ್ಟನ ಬಿಚ್ಚೋಕೆ ನೋಡ್ತಾನೆ. ಆಗ ರಘುವೀರ್ ಕಡೆಯವನು, ಈ ಹರ್ಷ ನಿಮ್ಮ ತಂದೆನ ಸಾಯಿಸ್ತಿದ್ದಾನೆ ಅಂತ ಇಂದುನ ಕೂಗ್ಬಿಡ್ತಾನೆ. ಕೆಳಗಡೆ ಇಳಿದು ಬಂದ ಇಂದು, ಹರ್ಷ ಅವಳ ದುಪ್ಪಟ್ಟನ ಕುತ್ತಿಗೆಗೆ ಜೀರಿದ್ದಾನೆ ಅಂತ ತಪ್ಪು ತಿಳ್ಕೊಂಡು ಮದುವೆಗೆ ಒಪ್ಪಿಲ್ಲ ಅಂತ ನನ್ನ ತಂದೆನೆ ಕೊಂದು ಬಿಟ್ಟಿಯ ನೀನು ಇಷ್ಟೊಂದು ನೀಚನ ಅಂತ ಬೈತಾಳೆ. ಎಲ್ಲ ಸೇರ್ಕೊಂಡು ಹರ್ಷ ಇಂದು ತಂದೆನ ಕೊಲೆ ಮಾಡೋಕೆ ಯತ್ನಿಸಿದ, ನಾವೆಲ್ಲ ಸೇರ್ಕೊಂಡು ಕಾಪಾಡ್ತಿದೀವಿ ಅನ್ನೋ ತರ ನಟನೆ ಮಾಡ್ತಾ ಅವರನ್ನ ಆಸ್ಪತ್ರೆಗೆ ಅರ್ಜೆಂಟ್ ಆಗಿ ಕರ್ಕೊಂಡು ಹೋಗೋಣ ಅಂತ ಹೆಲಿಕಾಪ್ಟರ್ ಹತ್ತಾರೆ. ಅವರನ್ನ ತಡೆಯೋಕೆ ಹೋದ ಹರ್ಷನ ಹಿಡ್ಕೊಳ್ತಾರೆ. ಹರ್ಷ ಕೋಪದಲ್ಲಿ ಹೆಲಿಕಾಪ್ಟರ್ ಫ್ಯೂಯಲ್ ಟ್ಯಾಂಕರ್ ಗೆ ಬೆಂಕಿ ಹತ್ತಿಸ್ಬಿಡ್ತಾನೆ. ರಘುವೀರ್ ಜೊತೆ ಫೈಟ್ ನಡೆಯುತ್ತೆ. ಆ ಬೆಂಕಿಯಲ್ಲಿ ಹರ್ಷ ಹಾರಿ ಬರೋದನ್ನ ನೋಡಿದಾಗ ರಘುವೀರ್ಗೆ ಆ ಮಂತ್ರವಾದಿ ಘೋರ ಹೇಳಿದ್ದ ಲಕ್ಷಣಗಳು ಕಾಣುತ್ತೆ. ಒಂದು, ಅವನು ಇವನಿಗೆ ಜ್ವಾಲಾಮುಖಿ ತರ ಕಾಣೋದು. ಇನ್ನೊಂದು, ಹಕ್ಕಿ ಪಕ್ಷಿಗಳೆಲ್ಲ ಹಾರಿ ಹೋಗೋದು. ಮತ್ತೆ ಸೂರ್ಯನನ್ನ ಮರೆ ಮಾಡಿ ಕಪ್ಪು ಮೋಡ ಕವಿಯೋದು. ಆಗ ರಘುವೀರ್ಗೆ ಅರ್ಥ ಆಗುತ್ತೆ, ನಾನು ಹುಡುಕ್ತಿದ್ದ ಶತ್ರು ಭೈರವ ಇವನೇ ಅಂತ. ರಘುವೀರ್ ಅವನಿಂದ ತಪ್ಪಿಸ್ಕೊಂಡು ಹೆಲಿಕಾಪ್ಟರ್ ಹತ್ತಿ ಹೋಗ್ತಿರ್ತಾನೆ. ಆದರೂ ಛಲ ಬಿಡದೆ ಹರ್ಷ ಟೆರಸ್ ಮೇಲೆ ಹೋಗಿ ಹೆಲಿಕಾಪ್ಟರ್ ಮೇಲೆ ಹಾರ್ಬಿಡ್ತಾನೆ. ಇಂದು ಹೆದರ್ಕೊಂಡು ಹೆಲಿಕಾಪ್ಟರ್ ನ ಕೆಳಗಡೆ ಇಳಿಸಿ ಅಂತ ಕೇಳ್ಕೊಳ್ತಿದ್ರು ಹೋಗ್ತಿರ್ತಾರೆ. ಹರ್ಷ ಕಷ್ಟಪಟ್ಟು ಅವಳ ಹತ್ರ ಬಂದು ಕೈ ಮುಟ್ಟಿದ್ರೆ ಮತ್ತೆ ಶಾಕ್ ಹೊಡೆದು ಆಯ ತಪ್ಪಿ ಹೆಲಿಕಾಪ್ಟರ್ ನ ಬಿಟ್ಬಿಡ್ತಾನೆ. ಕೆಳಗಡೆ ಬೀಳ್ಬೇಕಾದ್ರೆ ಆ ಸ್ಪರ್ಶದಿಂದ ಈ ಸಲ ಇನ್ನಷ್ಟು ನೆನಪುಗಳು, ಇಂದು ಮತ್ತು ಇವನ ಮಧ್ಯೆ ಇರುವ ಜನ್ಮದ ಅನುಬಂಧದ ದೃಶ್ಯಾವಳಿಗಳು ಕಣ್ಣು ಮುಂದೆ ಬಂದ ಹಾಗೆ ಆಗ್ತಿರುತ್ತೆ. ಒಟ್ಟಾರೆ ಅವಳ ಜೊತೆ ಪೂರ್ವ ಜನ್ಮದಲ್ಲಿ ಇವನಿಗೆ ಸಂಬಂಧ ಇದ್ದದ್ದು ಹರ್ಷನ್ಗೆ ಪೂರ್ತಿಯಾಗಿ ಅರ್ಥ ಆಗ್ಬಿಡುತ್ತೆ. ಕೊನೆಗೆ ಒಂದು ಕೋರೆ ಗುಂಡಿ ನೀರಿಗೆ ಬೀಳ್ತಾನೆ. ಈಗ ಫ್ಲಾಶ್ ಬ್ಯಾಕ್ ಗೆ ಹೋದ್ರೆ ಉದಯಗರ್ ಅನ್ನೋ ರಾಜ್ಯ, ಆ ರಾಜ ಸಂಸ್ಥಾನದಲ್ಲಿ ವಿಕ್ರಮ್ ಸಿಂಗ್ ಅಂತ ರಾಜ ಇರ್ತಾನೆ. ಈಗಿನ ಇಂದು ರಾಜ ವಿಕ್ರಮ್ ಸಿಂಗ್ ನ ಮಗಳಾಗಿರ್ತಾಳೆ. ಅವಳ ಹೆಸರು ಮಿತ್ರವಿಂದ ಯುವರಾಣಿ ಆಗಿರ್ತಾಳೆ. ಮೊದಲೇ ಹೇಳಿದ ಹಾಗೆ ಈಗಿನ ರಘುವೀರ್ ಆಗ ಸೇನಾಧಿಪತಿ ರಣದೇವ್ ಬಿಲ್ಲಾ ಆಗಿರ್ತಾನೆ. ಮತ್ತೆ ಹರ್ಷ ಆ ಸಂಸ್ಥಾನದ ಕ್ಷೇತ್ರಪಾಲಕನಾಗಿರ್ತಾನೆ. ಇವನ ಹೆಸರು ಕಾಲಭೈರವ. ಆ ದಿನ ಆಕಾಶದಲ್ಲಿ ಸೌರಮಂಡಲದ 8 ಗ್ರಹಗಳು ಕಾಣ್ತಿರ್ತವೆ. ಅಲ್ಲಿನ ಪಂಡಿತರು ಮಹಾರಾಜರಿಗೆ ಇದು ಒಂದು ಅನಿಷ್ಟದ ಸಂಕೇತ, 400 ವರ್ಷಗಳಿಗೆ ಒಂದು ಸಲ ಆಕಾಶದಲ್ಲಿ ಈ ರೀತಿ ಅಷ್ಟಗ್ರಹಗಳು ಕಾಣಿಸೋದು ಅಂತ ಎಚ್ಚರಿಕೆ ಕೊಡ್ತಾರೆ. ಹೀಗೆ ಕಾಣಿಸಿಕೊಂಡ ಮಾರನೇ ದಿನ ಧೂಮಕೇತು ಬೀಳುತ್ತೆ. ಯುವರಾಣಿ ಜನ್ಮ ನಕ್ಷತ್ರದ ಪ್ರಕಾರ ಈ ಸೌರಮಂಡಲದಲ್ಲಿ ನಡೆಯುವ ಬದಲಾವಣೆ ಯುವರಾಣಿಗೆ ದುರಂತವನ್ನ ತಂದೊಡ್ಡುತ್ತೆ ಅಂತ ಹೇಳ್ತಾರೆ. ಆಗ ಮಂತ್ರಿ, ಹೌದು ಮಹಾರಾಜ, ನನಗೂ ಅದರ ಲಕ್ಷಣಗಳು ಕಾಣಿಸ್ತಿವೆ. ಶೇರ್ ಖಾನ್ ಲಕ್ಷಾಂತರ ಸೈನಿಕರನ್ನ ಕರ್ಕೊಂಡು ಬಂದು ನಮ್ಮ ರಾಜ್ಯದ ಗಡಿಯಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಲು ಕಾಯ್ತಿದ್ದಾನೆ ಅಂತ ಹೇಳ್ತಾನೆ. ಇವನೇ ಆ ಶೇರ್ ಖಾನ್. ಇಡೀ ಭಾರತವನ್ನ ಆಳ್ಬೇಕು ಅನ್ನೋ ಆಸೆ ಇಟ್ಕೊಂಡಿರುವ ಮಹಾಕ್ರೂರಿ. ಗಡಿಯಿಂದ ದುರ್ಬೀನು ಹಾಕೊಂಡು ಉದಯಗರ್ ಸಾಮ್ರಾಜ್ಯದ ಕಡೆ ಕಣ್ಣಾಯಿಸಿ ಇಂಥ ಸುಂದರವಾದ ರಾಜ್ಯವನ್ನ ಇನ್ನೊಂದು ವಾರದಲ್ಲಿ ನನ್ನದಾಗಿಸ್ಕೊಳ್ಬೇಕು ಅಂತ ಹೊಂಚು ಹಾಕ್ತಿರ್ತಾನೆ. ಆಗ ಅವನ ಸೇನಾಧಿಪತಿ, ನೀವು ಆ ರಾಜ್ಯವನ್ನ ತಪ್ಪಾಗಿ ಎಣಿಸಿದ್ದೀರಾ, ಇಲ್ಲಿವರೆಗೂ ಅವರನ್ನ ಯಾರೂ ಸೋಲ್ಸೋಕಾಗ್ಲಿಲ್ಲ. ಅವರ ಸೈನಿಕರಿಗೆ ತರಬೇತಿ ಕೊಡೋರು ಯಾರು ಗೊತ್ತಾ? ವೀರ ಯೋಧ ಕಾಲಭೈರವ. ಅವನು ಸಾವಿಗೆ ಹೆದರೋ ವ್ಯಕ್ತಿಯಲ್ಲ. ಅದು ಅಲ್ಲದೆ ಅವರ ವಂಶ ಪರಂಪರೆಯಲ್ಲಿ ಹುಟ್ಟಿದ ಪ್ರತಿಯೊಬ್ಬರು 100 ಶತ್ರು ಯೋಧರನ್ನ ಬಲಿ ತೆಗೆದುಕೊಳ್ಳದೆ ಸಾಯೋದಿಲ್ಲ. ವೀರತ್ವ ಮೆರೆಯೋದೇ ಅವರ ಪರಂಪರೆ ಅಂತ ಮಾನ್ಸಿಂಗ್ ಹೇಳಿದಾಗ ಶೇರ್ ಖಾನ್, ಅವರ ದಾಖಲೆಯನ್ನ ನಾನು ಮುರಿದು ಇತಿಹಾಸ ಸೃಷ್ಟಿಸ್ತೀನಿ, ಈ ಯುದ್ಧದಲ್ಲಿ ಕಾಲಭೈರವನನ್ನ ಸಾಯಿಸಿ ಅವನ ದಂತಕಥೆಯನ್ನ ನಾನು ಬದಲಾಯಿಸ್ತೀನಿ ಅಂತ ಶಪಥ ಮಾಡ್ತಾನೆ. ಆದರೆ ಭೈರವನ ಶೌರ್ಯ ಎಂತದ್ದು ಅಂದ್ರೆ ಕಲ್ಲಿನ ವಿಗ್ರಹಗಳನ್ನು ತನ್ನ ಕತ್ತಿಯಿಂದ ಕತ್ತರಿಸಿ ಹಾಕುವಷ್ಟು ಶಕ್ತಿಶಾಲಿ ಇವನು. ಇವನ ಶೌರ್ಯ ಗುಣಗಳನ್ನೆಲ್ಲ ನೋಡಿ ಯುವರಾಣಿ ಮಿತ್ರವಿಂದ ಭೈರವನಿಗೆ ಸೋತು ಹೋಗಿರ್ತಾಳೆ. ಇಬ್ಬರ ನಡುವೆ ಪ್ರೇಮ ಇದ್ರು ಅವಳು ಎಷ್ಟೇ ಆದ್ರೂ ಯುವರಾಣಿ. ಹಾಗಾಗಿ ಈ ವಿಷಯ ಎಲ್ಲರಿಗೂ ಗೊತ್ತಿದ್ರು ಗೊತ್ತಿಲ್ಲದ ಹಾಗೆ ಇರ್ತಾರೆ. ಮಿತ್ರಾಗೆ ಯುದ್ಧಾಭ್ಯಾಸವನ್ನ ಸ್ವತಃ ಭೈರವನೇ ಕಲಿಸ್ತಾ ಇರ್ತಾನೆ. ಯುವರಾಣಿ ಮೇಲೆ ಈ ದುಷ್ಟ ಸೇನಾಧಿಪತಿ ರಣದೇವ್ ಬಿಲ್ಲಾ ಕಣ್ಣು ಹಾಕಿರ್ತಾನೆ. ಭೈರವ ಮತ್ತೆ ಅವಳ ನಡುವೆ ಇದ್ದ ಸ್ನೇಹನ ಇವನಿಗೆ ಅರಗಿಸ್ಕೊಳ್ಳೋಕಾಗದೆ ಯುವರಾಣಿ ಅವನಿಂದ ತರಬೇತಿ ಪಡಿಬೇಕಾದ್ರೆ ಬಂದು ಭೈರವನಿಗೆ, ನಿನ್ನ ಕೆಲಸ ಯುವರಾಣಿ ಹಿಂದೆ ನಾಯಿ ತರ ಅವಳ ಕಾವಲು ಕಾಯೋದು, ನೀನು ಅವಳಿಗೆ ತರಬೇತಿ ಕೊಡ್ತೀಯಾ? ಮಿತ್ರ, ನಿನಗೆ ಯುದ್ಧ ನೀತಿಗಳನ್ನ ಹೇಳ್ಕೊಡೋದು ನನ್ನ ಕೆಲಸ ಅಂತಾನೆ. ಆದ್ರೆ ಮಿತ್ರಾಗೆ ರಣದೇವ್ ಬಿಲ್ಲಾ ಮೇಲೆ ಸ್ವಲ್ಪನೂ ಆಸಕ್ತಿ ಇರಲ್ಲ. ಆದ್ರೆ ರಣದೇವ್ ಬಿಲ್ಲಾ ಭೈರವ ಮತ್ತೆ ಮಿತ್ರ ನಡುವೆ ಹೋದಾಗೆಲ್ಲ ಅವನಿಗೆ ಅವಮಾನ ಆಗ್ತಾನೆ ಇರುತ್ತೆ. ರಣದೇವ್ ಬಿಲ್ಲಾ ಭೈರವನಿಗೆ, ನಾನು ಆಸೆ ಪಟ್ಟದನ್ನ
ಬೇರೆ ಯಾರಿಗೂ ದಕ್ಕೋದಕ್ಕೆ ಬಿಡಲ್ಲ ಅಂತ ಶಪಥ ಮಾಡಿರ್ತಾನೆ. ಒಂದು ದಿನ ಅರಮನೆ ಆವರಣದಲ್ಲಿ ಒಂದು ಪಂದ್ಯಾವಳಿಯನ್ನ ಆಯೋಜಿಸಿರ್ತಾರೆ. ಆಗ ರಣದೇವ್ ಬಿಲ್ಲ ಮಹಾರಾಜರ ಹತ್ರ ಬಂದು, ಈ ಪಂದ್ಯಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ಕೇಳೋದಿದೆ, ನೀವಾದ ಮೇಲೆ ನಿಮ್ಮ ಸಿಂಹಾಸನವನ್ನ ಯಾರು ಅಲಂಕರಿಸ್ತಾರೆ ಅಂತ ಕೇಳ್ತಾನೆ. ಆಗ ಮಹಾರಾಜರು, ಇನ್ಯಾರು, ಯುವರಾಣಿ ಮಿತ್ರವಿಂದ, ಅವಳೇ ಈ ನಾಡಿನ ಮುಂದಿನ ರಾಣಿ ಅಂತ ಹೇಳಿದಾಗ ತಕ್ಷಣ ರಣದೇವ್ ಅವಳ ಮೈ ಮೇಲಿದ್ದ ದುಪ್ಪಟ್ಟ ಎಳೆದು ಬಿಡ್ತಾನೆ. ಆಗ ಮಿತ್ರ ಮೈ ಮುಚ್ಕೋತಾಳೆ. ತಕ್ಷಣ ಭೈರವ ರಣದೇವ್ ಕುತ್ತಿಗೆಯಲ್ಲಿ ಕತ್ತಿ ಇಟ್ಟು ಆಜ್ಞೆ ಮಾಡಿ ಮಹಾರಾಜ ಅಂತ ಕೇಳ್ತಾನೆ. ಮಹಾರಾಜ, ಇದೆಂತ ದುಸ್ಸಾಹಸ ಮಾಡಿದೆ ರಣದೇವ್, ನೀನು ಎಂತ ತಪ್ಪು ಮಾಡಿದೀಯ ಗೊತ್ತಾ ಅಂದಾಗ ರಣದೇವ್, ಈ ದುಸ್ಸಾಹಸದಲ್ಲಿ ಅರ್ಥ ಇದೆ ಮಹಾರಾಜ. ನೀವು ಹೇಳಿದ ಭವಿಷ್ಯದ ಮಹಾರಾಣಿ ಅವಳಿಗೆ ಅಪಾಯ ಎದುರಾದಾಗ ಕಣ್ಣು ಮುಚ್ಕೊಂಡು ದೇಹ ಮುಚ್ಕೊಂಡ್ಲೆ ಹೊರತು ಅವಳ ಕೈ ಕತ್ತಿಯ ಕಡೆ ಹೋಗ್ಲಿಲ್ಲ. ಆತ್ಮರಕ್ಷಣೆ ಗೊತ್ತಿಲ್ಲದ ಯುವರಾಣಿ ಮಹಾರಾಣಿ ಆದ್ರೆ ಪ್ರಜೆಗಳನ್ನ ಹೇಗೆ ರಕ್ಷಿಸ್ತಾಳೆ? ಶೇರ್ ಖಾನ್ ನಮ್ಮ ಮೇಲೆ ಆಕ್ರಮಣ ಮಾಡಲು ಗಡಿಯಲ್ಲಿ ಕಾಯ್ಕೊಂಡು ಕೂತಿದ್ದಾನೆ. ಪ್ರಜೆಗಳೆಲ್ಲ ಹೆದರಿಕೆಯಲ್ಲಿ ಬದುಕಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಈ ಪಂದ್ಯ ಆಗ್ಬೇಕಾಗಿರೋದು ಇಲ್ಲಿ ಯಾರು ಉತ್ತಮರು ಅಂತ ತಿಳ್ಕೊಳಕಲ್ಲ, ಬದಲಾಗಿ ಯುವರಾಣಿನ ಮದುವೆಯಾಗಿ ಯಾರು ಸಿಂಹಾಸನವನ್ನ ಅಲಂಕರಿಸೋಕೆ ಅರ್ಹತೆ ಪಡ್ಕೊಂಡಿದ್ದಾರೆ ಅಂತ ತಿಳ್ಕೊಳಕೆ ಅಂತ ಹೇಳಿ ಆ ದುಪ್ಪಟ್ಟನ ಈಟಿಗೆ ಸಿಕ್ಸಿ ಅದನ್ನ ಕುದುರೆ ಗಾಡಿಗೆ ಚುಚ್ಚಿ ಆ ಓಡ್ತಿರೋ ಕುದುರೆ ಗಾಡಿನ ಹಿಡಿದು ಯಾರು ಯುವರಾಣಿ ದುಪ್ಪಟ್ಟನ ಮೊದಲು ತಂದು ಕೊಡ್ತಾರೋ ಅವರು ಮಿತ್ರವಿಂದನ ಮದುವೆ ಆಗ್ಬೇಕು, ಮದುವೆಯಾಗಿ ಈ ಸಿಂಹಾಸನದ ಯುವರಾಜ ಆಗ್ಬೇಕು. ನಾನು ಹೇಳಿದ್ದು ತಪ್ಪಾದ್ರೆ ಈಗಲೇ ನೇಡಿಗೆ ಹಾಕಿ, ಇಲ್ಲ ಅಂದ್ರೆ ನನ್ನ ಸವಾಲನ್ನು ಸ್ವೀಕರಿಸಿ ಒಪ್ಕೊಳ್ತೀರಾ ಮಹಾರಾಜ ಅಂತ ಕೇಳ್ತಾನೆ. ಮಹಾರಾಜ ಮೌನವಾಗಿದ್ರೆ ಮಿತ್ರವಿಂದ, ನಾನು ಒಪ್ಕೊಳ್ತಿದ್ದೀನಿ, ಆದ್ರೆ ಒಂದು ಷರತ್ತು, ಅದೇನಂದ್ರೆ ಸೋತವರು ಈ ರಾಜ್ಯದಿಂದ ಬಹಿಷ್ಕಾರ ಆಗ್ಬೇಕು. ಆ ಷರತ್ತಿಗೆ ಒಪ್ಕೊಂಡು ರಣದೇವ್ ಬಿಲ್ಲ ನನ್ನನ್ನ ಪಂದ್ಯದಲ್ಲಿ ಸೋಲ್ಸಿ ರಾಜ್ಯದಿಂದ ಹೊರಗಡೆ ಹಾಕಿ ಇವನ ಜೊತೆ ಆರಾಮಾಗಿ ಇರ್ಬೇಕು ಅನ್ಕೊಂಡಿದೀಯಾ? ಅವನು ಬದುಕಿ ವಾಪಸ್ ಬರೋದೇ ಇಲ್ಲ ನೋಡ್ತಿರೋ ಅಂದಾಗ ಭೈರವ, ಆದ್ರೆ ಇವನು ಬದುಕಿ ಬರೋಕೆ ಅವಕಾಶ ಕೊಡ್ತೀನಿ ಯುವರಾಣಿ, ಯಾಕಂದ್ರೆ ಇವನೇ ಹಾಕಿದ್ದ ಸವಾಲಲ್ಲಿ ಸೋತು ಸುಣ್ಣ ಆಗಿ ಇಲ್ಲಿರೋ ಎಲ್ಲಾ ಪ್ರಜೆಗಳ ಮುಂದೆ ಅವಮಾನ ಆದಾಗ ಅವನ ಮುಖದ ಮೇಲೆ ಆ ಸೋಲಿನ ಛಾಯೆಯನ್ನ ನೋಡ್ಬೇಕು ಅಂತ ಹೇಳಿ ಇಬ್ಬರು ಸವಾಲನ್ನ ಸ್ವೀಕರಿಸ್ತಾರೆ. ಅಲ್ಲಿದ್ದ ಪ್ರಜೆಗಳೆಲ್ಲ ಭೈರವನಿಗೆ ಜೈಕಾರ ಹೋಗ್ತಿರ್ತಾರೆ. ಈಗ ಇಬ್ಬರು ಕುದುರೆ ಏರಿ ಆ ಕುದುರೆ ಗಾಡಿ ಹುಡುಕೊಂಡು ಹೋಗ್ತಾರೆ. ಹೋಗೋ ದಾರಿಲೇ ಭೈರವನ ಮುಗಿಸೋಕೆ ರಣದೇವ್ ಬಿಲ್ಲ ತನ್ನ ಆಳುಗಳನ್ನ ನಿಯೋಜಿಸಿರ್ತಾನೆ. ಅವರೆಲ್ಲ ಎಷ್ಟು ಜನ ಬಂದು ಅಟ್ಯಾಕ್ ಮಾಡಿದ್ರು ಭೈರವ ಎಲ್ಲರನ್ನು ಹೊಡೆದು ಕುದುರೆ ಗಾಡಿ ಹಿಂದೆ ವೇಗವಾಗಿ ಹೋಗ್ತಿರ್ತಾನೆ. ಅಷ್ಟೇ ವೇಗವಾಗಿ ರಣದೇವ್ ಬಿಲ್ಲ ಕೂಡ ಬರ್ತಿರ್ತಾನೆ. ಅಂತೂ ಭೈರವನೇ ಯಶಸ್ವಿಯಾಗಿ ಆ ಕುದುರೆ ಗಾಡಿಗೆ ಹಾರಿ ಯುವರಾಣಿ ದುಪ್ಪಟ್ಟನ ತಗೋತಾನೆ. ಅದೇ ಟೈಮ್ಗೆ ರಣದೇವ್ ಬಿಲ್ಲ ಕೂಡ ಕುದುರೆ ಗಾಡಿಗೆ ಹಾರಿ ಇಬ್ಬರು ದುಪ್ಪಟ್ಟಗಾಗಿ ಅಲ್ಲಿ ಕಾದಾಡ್ತಾರೆ. ಆದ್ರೆ ಮುಂದೆ ಒಂದು ವಿಶೇಷವಾದ ಮರಳುಗಾಡು ಇರುತ್ತೆ. ಆ ಮರಳಲ್ಲಿ ಏನೇ ಬಿದ್ರು ಅದು ಮುಳುಗ್ ಹೋಗುತ್ತೆ. ಅದೊಂಥರ ಭಯಂಕರ ಮರಳುಗಾಡು ಪ್ರದೇಶ. ಅಲ್ಲಿ ಅಪಾಯ ಇದೆ ಅಂತ ರಣದೇವ್ ಬಿಲ್ಲನ ಸೈನಿಕನ ಕುದುರೆಗೆ ಸೆನ್ಸ್ ಆಗಿ ಸಡನ್ ಆಗಿ ಅದಕ್ಕೂ ಮುಂಚೆ ನಿಂತ್ಕೊಂಡಾಗ ಆ ಸೈನಿಕ ಒಳಗಡೆ ಬಿದ್ದೋಗ್ತಾನೆ. ಅವನು ಆಚೆ ಬರೋಕಾಗದೆ ಮುಳುಗೋದನ್ನ ಇವರು ನೋಡ್ತಾರೆ. ಆದ್ರೆ ಕುದುರೆ ಗಾಡಿ ಬೇರೆ ಅದೇ ಕಡೆ ಹೋಗ್ತಿದೆ. ಇನ್ನೇನು ಕುದುರೆ ಗಾಡಿ ಅದ್ರ ಒಳಗಡೆ ಬೀಳ್ಬೇಕು ಅನ್ನೋ ಅಷ್ಟರಲ್ಲಿ ಭೈರವ ಲಗಾಮ್ ಹಿಡಿದು ಕುದುರೆಗಳ ದಿಕ್ಕನ್ನ ಬದಲಾಯಿಸಿ, ಆದ್ರೆ ಕುದುರೆಗಳು ನೆಲದ ಮೇಲೆ ಉಳ್ಕೊಳ್ತವೆ, ಗಾಡಿ ಒಳಗಡೆ ಬಿದ್ದೋಗುತ್ತೆ. ಗಾಡಿ ನಿಧಾನಕ್ಕೆ ಮುಳುಗ್ತಾ ಇದೆ. ಕುದುರೆಗಳು ಎಷ್ಟು ಪ್ರಯತ್ನ ಪಟ್ಟರು ಎಳೆಯೋಕೆ ಆಗ್ತಿಲ್ಲ. ಭೈರವ ಗಾಡಿಯಿಂದ ಆಚೆ ಬಂದು ತಾನು ಎಳೆಯೋಕೆ ಪ್ರಯತ್ನ ಪಡ್ತಿರ್ತಾನೆ. ಆಗಲ್ಲ ಅಂತ ಗೊತ್ತಾದಾಗ ಚಾಕು ತಗೊಂಡು ಗಾಡಿ ಹಗ್ಗ ಬಿಡಿಸಿ ಕುದುರೆಗಳನ್ನಾದ್ರೂ ಕಾಪಾಡ್ಕೊಳ್ಳೋಣ ಅಂತ ಚಾಕುಗೆ ಕೈ ಹಾಕೋದಕ್ಕೆ ಹೋದಾಗ ಚಾಕು ಎತ್ಕೊಳ್ಳೋಕೆ ಬಿಡದೆ ರಣದೇವ್ ಅವನ ಕೈಯಲ್ಲಿದ್ದ ದುಪ್ಪಟ್ಟನ ಎಳೆದು ತಡಿತಾನೆ. ಈಗ ಭೈರವ ಕುದುರೆಗಳನ್ನ ಕಾಪಾಡ್ಬೇಕಂದ್ರೆ ಕೈಗೆ ಚಾಕು ತಗೋಬೇಕು. ಆದ್ರೆ ಅದಕ್ಕೆ ರಣದೇವ್ ಬಿಲ್ಲ ಬಿಡದೆ, ಭೈರವ ನನಗ್ ಗೊತ್ತು ನಿನ್ನ ತೋಳಲಿರುವ ಬಲ ಎದೆಯಲ್ಲಿ ಇಲ್ಲ ಅಂತ, ಈಗ ಕುದುರೆಗಳನ್ನ ಕಾಪಾಡ್ತೀಯಾ ಇಲ್ಲ ದುಪ್ಪಟ್ಟ ಬಿಡ್ತೀಯ, ನಿರ್ಧಾರ ಮಾಡು ಅಂದಾಗ ಆ ಕುದುರೆಗಳ ಪ್ರಾಣ ಕಾಪಾಡಕ್ಕೋಸ್ಕರ ಭೈರವ ದುಪ್ಪಟ್ಟ ಬಿಟ್ಬಿಡ್ತಾನೆ. ನಂತರ ಕುದುರೆಗಳನ್ನ ಆ ಗಾಡಿಯಿಂದ ಬಿಡಿಸಿ ಸಪರೇಟ್ ಮಾಡ್ತಾನೆ. ಆಗ ರಣದೇವ್ ಬಂದು ಭೈರವನಿಗೆ ಒದ್ದು ಬಿಡ್ತಾನೆ. ಭೈರವ ಮರಳುಗಾಡಲ್ಲಿ ಬಿದ್ದು ಆ ಗಾಡಿ ಹಿಡ್ಕೊಂಡು ಬದುಕೋಕೆ ಸ್ಟ್ರಗಲ್ ಮಾಡ್ತಿರ್ತಾನೆ. ಇನ್ನು ಇವನ ಕತೆ ಮುಗಿತು ಅಂತ ರಣದೇವ್ ಹೊರಟು ಬಿಡ್ತಾನೆ. ಎಲ್ಲಾ ಮುಗಿತು ಅನ್ನೋ ಸಂದರ್ಭದಲ್ಲಿ ಭೈರವ ಕಾಪಾಡಿದ್ದ ಬಾದ್ಶಾ ಅನ್ನೋ ಕುದುರೆ ಬಂದು ಅಲ್ಲಿ ಕತ್ತರಿಸಿ ಬಿಸಾಕಿದ್ದ ಲಗಾಮುಗಳ ಹಗ್ಗನ ಕಾಲಿಂದ ಅವನಿಗೆ ಎಟ್ಕೋತರ ಎಸೆದು ಆಚೆ ಎಳೆದು ಭೈರವನನ್ನ ಸಾವಿನ ದವಡೆಯಿಂದ ಕಾಪಾಡುತ್ತೆ. ಹೊರಗಡೆ ಬಂದ ಭೈರವ ಆ ಕುದುರೆಗೆ, ಬಾದ್ಶಾ, ನಮ್ಮ ಯುವರಾಣಿನ ಅವನಿಂದ ಕಾಪಾಡ್ಲಿಲ್ಲ ಅಂದ್ರೆ ನೀನು ನನ್ನ ಕಾಪಾಡಿದ್ದು ವ್ಯರ್ಥ ಆಗ್ಬಿಡುತ್ತೆ. ಈ ಪಂದ್ಯದಲ್ಲಿ ನಾನು ಗೆಲ್ಲಲೇಬೇಕು, ನಡಿ ಹೋಗೋಣ ಅಂತ ಕುದುರೆ ಏರಿದ್ದೆ. ಆ ಬಾದ್ಶಾ ಅತ್ಯಂತ ವೇಗವಾಗಿ ರಣದೇವನನ್ನ ಹಿಂಬಾಲಿಸಿಕೊಂಡು ಹೋಗುತ್ತೆ. ಎಷ್ಟು ವೇಗವಾಗಿ ಅಂದ್ರೆ ರಣದೇವ ಹೊರಟು ಅಷ್ಟು ಸಮಯ ಆಗಿದ್ರು ಅವನನ್ನ ಬೇಗ ಭೈರವ ತಲುಪ್ತಾನೆ. ಇನ್ನೇನು ಅರಮನೆ ಆವರಣದಲ್ಲಿ ಹಾಕಿದ್ದ ಗೆರೆನ ರಣದೇವ ದಾಟಿ ಬಿಡ್ತಾನೆ ಅನ್ನೋ ಅಷ್ಟರಲ್ಲಿ ಭೈರವ ಸಾಹಸದಿಂದ ಅವನ ಕುದುರೆ ಮೇಲೆ ಎಗರಿ ದುಪ್ಪಟ್ಟ ಕಿತ್ಕೊಂಡು ಅವನನ್ನ ಕುದುರೆಯಿಂದ ಬೀಳಿಸಿ ತಾನು ಮೊದಲು ಗೆರೆ ದಾಟಿ ಪಂದ್ಯ ಗೆಲ್ಲೋದ್ರಲ್ಲಿ ಯಶಸ್ವಿ ಆಗ್ತಾನೆ. ಯುವರಾಣಿ ಮಿತ್ರವಿಂದ ಖುಷಿ ಆಗ್ತಾಳೆ. ಅಷ್ಟು ಪ್ರಜೆಗಳ ಮುಂದೆ ರಣದೇವನಿಗೆ ವಿಪರೀತ ಅವಮಾನ ಆಗುತ್ತೆ. ಯುವರಾಣಿ ಮಿತ್ರ ಕೂಡ ಇಲ್ಲಿಂದ ತೊಲಗು ಅಂತ ರಣದೇವ್ಗೆ ಸನ್ನೆ ಮಾಡ್ತಾಳೆ. ಮುಖಭಂಗ ಆಗಿ ರಣದೇವ್ ಬಿಲ್ಲ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ಅದ್ಭುತ ಗೆಲುವಿನಿಂದ ಯುವರಾಣಿ ಮಿತ್ರವಿಂದಗೆ ಭೈರವನ ಮೇಲೆ ಇದ್ದ ಪ್ರೀತಿ ಮತ್ತು ಹೆಮ್ಮೆ ಎರಡು ದುಪ್ಪಟ್ಟಾಗತ್ತೆ. ಆಗಲೇ ಧೀರ 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 ಸಾಂಗ್ ಬರೋದು. ಸೊ ಅಂದುಕೊಂಡಂಗೆ ಈಗ ಪಂದ್ಯ ಗೆದ್ದವ್ರಿಗೆ ಯುವರಾಣಿನ ಕೊಟ್ಟು ಮದುವೆ ಮಾಡ್ಬೇಕು. ಮಹಾರಾಜರಿಗೆ ಭೈರವನೇ ಗೆಲ್ಲಲಿ ಅನ್ನೋ ಆಕಾಂಕ್ಷೆ ಇದ್ರು ಗೆದ್ದ ಮೇಲೆ ಆ ಖುಷಿ ಇರಲ್ಲ. ಯಾಕಂದ್ರೆ ಇಲ್ಲಿ ಖುಷಿ ಪಡೋದಕ್ಕಿಂತ ದುಃಖ ಪಡೋ ವಿಷಯ ಇದೆ. ಮಿತ್ರವಿಂದ ಭೈರವನ ಪ್ರೀತಿಸ್ತಾ ಇದ್ದಾಳೆ. ಭೈರವ ಅವಳಿಗೋಸ್ಕರ ಪಂದ್ಯ ಗೆದ್ದು ಬಂದಿದ್ದಾನೆ. ಎಲ್ಲಾ ಸರಿ. ಆದ್ರೆ ಮಹಾರಾಜರು ದುಃಖ ಪಡ್ತಿರೋದು ಏನಕ್ಕಂದ್ರೆ ಭೈರವನ ವಂಶಸ್ಥರು ಸಾಯೋಕ್ಕೂ ಮುಂಚೆ 100 ಶತ್ರುಗಳನ್ನ ಸಾಯಿಸ್ತಾರೆ ಅನ್ನೋದು ಎಷ್ಟು ಸತ್ಯನೋ, ಅವರ ಪರಂಪರೆಯಲ್ಲಿ ಯಾರು 30 ವರ್ಷದ ಮೇಲೆ
ಮೇಲೆ ಬದುಕಲ್ಲ ಅನ್ನೋದು ಅಷ್ಟೇ ಸತ್ಯ. ಇದು ಅವರ ಹಣೆ ಬರಹನೋ ಅಥವಾ ಅವರ ವಂಶಕ್ಕೆ ಶಾಪನೋ ಗೊತ್ತಿಲ್ಲ, ಆದ್ರೆ ಅವರ ಪರಂಪರೆ ಇಲ್ಲಿವರೆಗೂ ರಾಜ್ಯ ಸಂಸ್ಥಾನಕ್ಕೆ ಸೇವೆ ಸಲ್ಲಿಸಿ ಜೀವ ಸವೆದು 30 ವರ್ಷ ದಾಟೋದ್ರೊಳಗೆ ಅವರ ಪೂರ್ವಜರೆಲ್ಲರೂ ಮೃತಪಟ್ಟಿರ್ತಾರೆ. ಆಕಾಶದಲ್ಲಿ ಮೂಡಿರೋ ಅಷ್ಟಗ್ರಹಗಳ ಸಂಕೇತ ಭೈರವನ ಸಾವು ಅಂತ ಭಾವಿಸಿದ್ದ ರಾಜ ಶೇರ್ ಖಾನ್ ವಿರುದ್ಧ ಹೋರಾಡಿ ಭೈರವ ಕೊನೆ ಉಸಿರು ಎಳಿತಾನೆ. ಇದರ ಮೂಲಕ ತನ್ನ ಮಗಳು ವಿಧವೆ ಆಗ್ತಾಳೆ ಅಂತ ಚಿಂತೆಗೀಡಾಗಿರ್ತಾನೆ. ಅದೇ ಕಾರಣಕ್ಕೆ ಗೆದ್ದು ಬಂದ ಭೈರವನ ಜೊತೆ ತನ್ನ ಮಗಳ ವಿವಾಹನ ಘೋಷಣೆ ಮಾಡೋ ಸಂದರ್ಭದಲ್ಲಿ ಭೈರವನಿಗೆ ನಮ್ಮ ರಾಜ್ಯಕ್ಕೋಸ್ಕರ ಪ್ರಾಣಾನೆ ಕೊಡೋದು ನೀನು ನಿನ್ನ ಪ್ರೀತಿ ತ್ಯಾಗ ಮಾಡ್ತೀಯ ಅಂತ ಕೇಳ್ಬಿಡ್ತಾನೆ. ಮಹಾರಾಜರ ಮಾತಿಂದ ಭೈರವ ಶಾಕ್ ಆದಾಗ ನಾನಿದನ್ನ ಮಹಾರಾಜ ಆಗಿ ಕೇಳ್ತಿಲ್ಲ, ಒಬ್ಬ ಮಗಳ ತಂದೆಯಾಗಿ ಕೇಳ್ತಿದ್ದೀನಿ ಅಂತ ಹೇಳ್ತಾನೆ. ಮಹಾರಾಜರ ಮೇಲೆ ವಿಪರೀತ ನಂಬಿಕೆ ಗೌರವ ಇಟ್ಟಿದ್ದ ಭೈರವ ಅವರ ಮಾತಿನ ಹಿಂದೆ ಯಾವುದೋ ಬಲವಾದ ಕಾರಣ ಇದ್ದೇ ಇರುತ್ತೆ ಅಂತ ನಂಬಿ ಮನಸ್ಸಿಗೆ ಘಾಸಿಯಾದರೂ ಮಿತ್ರವಿಂದಾಗೆ ಅವಳ ದುಪ್ಪಟ್ಟ ಕೊಟ್ಟು ಪ್ರಜೆಗಳ ಮುಂದೆ ಬಂದು ನಾನು ಈ ಪಂದ್ಯ ಗೆದ್ದಿದ್ದು ಯುವರಾಣಿಯ ಮರ್ಯಾದೆ ಉಳಿಸೋಕೋಸ್ಕರ ಅಷ್ಟೇ, ಅವರ ಜೊತೆ ಮದುವೆ ಆಗೋಕಲ್ಲ, ನಾನು ಯಾವಾಗಲೂ ಈ ಸಂಸ್ಥಾನದ ಸೈನಿಕನಾಗಿ ಇರೋದಕ್ಕೆ ಬಯಸ್ತೀನಿ ಅಂತ ಘೋಷಿಸ್ಬಿಡ್ತಾನೆ. ಇದನ್ನ ಕೇಳಿ ಮಿತ್ರಾಗೆ ತುಂಬಾ ಸಂಕಟವಾಗುತ್ತೆ. ಇದನ್ನ ಅವಳು ನಿರೀಕ್ಷೆ ಮಾಡಿರ್ಲಿಲ್ಲ. ಇವರಿಬ್ಬರ ನಡುವೆ ಪ್ರೀತಿ ಇದ್ರು ಒಬ್ಬರಿಗೊಬ್ಬರು ಯಾವತ್ತೂ ಅದನ್ನ ಹೇಳ್ಕೊಂಡಿರ್ಲಿಲ್ಲ. ಭೈರವ ಎಷ್ಟೇ ಆದ್ರೂ ಸೇನೆ ಸಂಪುಟದಲ್ಲಿ ಕೆಲಸ ಮಾಡ್ತಿರೋನು ಯುವರಾಣಿಯಿಂದ ಅಂತರವನ್ನ ಕಾಯ್ಕೊಂಡಿರ್ತಾನೆ. ಆದ್ರೆ ತಂದೆಗೆ ಈ ವಿಷಯ ಗೊತ್ತಿದ್ರು ಅವರ ಮೌನ ನಮ್ಮ ಮದುವೆಗೆ ಸಮ್ಮತಿ ಕೊಟ್ಟಿದೆ ಅಂತ ಭಾವಿಸಿ ಯಾವತ್ತಿದ್ರು ನಾವು ಒಂದಾಗ್ತೀವಿ ಅನ್ನೋ ನಿರೀಕ್ಷೆಯಲ್ಲಿ ಮಿತ್ರ ಕಾಯ್ತಿರ್ತಾಳೆ. ಆದ್ರೆ ಆ ನಿರೀಕ್ಷೆ ಸುಳ್ಳಾಗ್ಬಿಡುತ್ತೆ. ಮಾರನೇ ದಿನ ಪಂಡಿತರು ಬಂದು ಇಲ್ಲಿಂದ 80 ಮೈಲಿಯಲ್ಲಿ ಭೈರವ ಕೋಣ ಎಂಬ ಕಾಲಭೈರವೇಶ್ವರನ ಸನ್ನಿಧಿ ಇದೆ, ಆ ಜಾಗ ತುಂಬಾ ಪವಿತ್ರವಾದದ್ದು, ನಾವು ಅಲ್ಲಿ ಅಷ್ಟಗ್ರಹ ಕೂಟ ಮುಗಿಯೋಕು ಮುಂಚೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಅದು ಕೊಟ್ಟ ಸೂಚನೆ ದುರಂತವನ್ನ ತಡಿಬಹುದು, ಹಾಗಾಗಿ ನಾನು ಈಗಲೇ ಹೋಗಿ ಅಲ್ಲಿ ಅಭಿಷೇಕಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಹೇಳಿ ಹೊರಡ್ತಾರೆ. ಮಹಾರಾಜ ಈ ಕಾರ್ಯಕ್ಕೆ ಭೈರವನನ್ನ ನೇತೃತ್ವ ವಹಿಸೋದಕ್ಕೆ ಹೇಳ್ತಾರೆ. ಈಗ ಎಲ್ಲ ವ್ಯವಸ್ಥೆಯನ್ನ ಮಾಡ್ಕೊಂಡು ಆ ಕಾಲಭೈರವನ ಸನ್ನಿಧಿಗೆ ಹೊರಡ್ತಾರೆ. ಇದೆ ಆ ಪಂಡಿತರು ಹೇಳಿದ ಕಾಲಭೈರವನ ಸನ್ನಿಧಿ. ಪೂಜೆ ಶುರು ಮಾಡೋಕೋ ಮುಂಚೆ ಪಂಡಿತರು ಈ 7 ಬಣ್ಣಗಳಿಂದ ಅಭಿಷೇಕ ಮಾಡಿದ್ರೆ ಕಾಲಭೈರವನ ಅನುಗ್ರಹ ಸಿಗುತ್ತೆ ಅಂತ ಮಿತ್ರಾಗೆ ಹೇಳಿದ್ರೆ ಮಿತ್ರ ಆ ಬಣ್ಣಗಳಿಂದ ಆ ಕಲ್ಲಿನ ಮೇಲೆ ಭೈರವ ಮತ್ತೆ ಅವಳ ಪ್ರೇಮವನ್ನ ಸೂಚಿಸುವಂತ ಒಂದು ಚಿತ್ರ ಬರೀತಾಳೆ. ಅವಳನ್ನ ನಿರಾಕರಣೆ ಮಾಡ್ತಿದ್ದ ಭೈರವನಿಗೆ ನನಗೆ ಬೇಕಾಗಿರೋದು ಈ ಭೈರವನ ಅನುಗ್ರಹ ಅಲ್ಲ, ನೀನು ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ವ್ಯಕ್ತಪಡಿಸು, ನಿನ್ನ ಹೃದಯದಲ್ಲಿ ನನ್ನ ಸ್ಥಾನನ ಖಚಿತಪಡಿಸು, ನೀನು ಮಾಡಿದ ಅನಿರೀಕ್ಷಿತ ಘೋಷಣೆಯಿಂದ ನಾನು ಹಗಲು ರಾತ್ರಿ ಚಡಪಡಿಸ್ತಿದ್ದೇನೆ ಅಂತ ಕೇಳಿದ್ರು ಭೈರವ ಅವಳ ಮಾತಿಗೆ ಕಿವಿ ಕೊಡದೆ ಪೂಜೆ ಶುರು ಮಾಡೋಕೆ ಡೋಲುಗಳನ್ನ ಹೊಡೆಯೋಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ಆಕಾಶದಿಂದ ಧೂಮಕೇತು ಒಂದು ಹಾರಿ ಬಂದು ಪರ್ವತಕ್ಕೆ ಅಪ್ಪಳಿಸೋದನ್ನ ನೋಡ್ತಾರೆ. ಆ ಧೂಮಕೇತು ಅಪ್ಪಳಿಸಿದ್ರೊಳಗಡೆ ಇವರ ಪೂಜೆ ಮುಗಿಬೇಕಿತ್ತು. ಈಗ ತಡ ಆಗೋಯ್ತು. ಆಗ ಒಬ್ಬ ಸೈನಿಕ ಕೆಟ್ಟ ಸುದ್ದಿಯನ್ನು ತರ್ತಾನೆ. ರಣದೇವ್ ಬಿಲ್ಲ ರಾಜದ್ರೋಹಿಯಾಗಿದ್ದಾನೆ, ಶೇರ್ ಖಾನ್ ಜೊತೆ ಕೈ ಜೋಡಿಸಿ ನಮ್ಮ ಕೋಟೆ ಬಾಗಿಲುಗಳನ್ನ ಅರಮನೆ ರಹಸ್ಯಗಳನ್ನ ತೋರಿಸಿ ಅರಮನೆಗೆ ನುಗ್ಗಿ ಮಹಾರಾಜರನ್ನ ಕೊಂದು ಹಾಕಿದ್ದಾನೆ ಅಂತ ಹೇಳ್ತಿರುವಾಗಲೇ ಶೇರ್ ಖಾನ್ ಸೈನ್ಯ ಆಕ್ರಮಣ ಮಾಡಕ್ಕೆ ಬಂದೇ ಬಿಡ್ತಾರೆ. ಬಂದವರೇ ಬಾಣಗಳ ಮಳೆ ಸುರಿಸ್ತಾ ಇವರ ಸೈನಿಕರುಗಳನ್ನ ಪಂಡಿತರುಗಳನ್ನ ಕೊಲ್ತಾರೆ. ರಣದೇವ್ ಬಿಲ್ಲ ಮಿತ್ರ ಇನ್ನು ಮುಂದೆ ಈ ರಾಜ್ಯ ನಂದು, ಈಗ ನೀನ್ ಬಂದು ನನ್ನ ತೊಡೆ ಮೇಲೆ ಕೂತ್ಕೋಬೇಕು ಬಾ ಅಂತಾನೆ. ಶೇರ್ ಖಾನ್ ಅವನ ಸೇನಾಧಿಪತಿ ಮಾನ್ ಸಿಂಗ್ ಗೆ ವೀರರ ವಂಶ ಈ ಭೈರವನದು, ಇವರ ಪರಂಪರೆಯಲ್ಲಿ ಹುಟ್ಟಿದವರು 100 ಸೈನಿಕರನ್ನ ಬಲಿ ತಗೊಳ್ಳದೆ ಸಾಯೋದಿಲ್ಲ ಅಂತೆಲ್ಲ ಹೇಳ್ತಿದ್ಯಲ್ಲ, ಅದೆಲ್ಲ ಒಂದು ಕಟ್ಟುಕತೆ ಅಂತ ಸಾಬೀತು ಮಾಡ್ತೀನಿ ನೋಡ್ತಿರೋ ಅಂತ ಹೇಳಿ, ಹೇ ಭೈರವ, ಯುವರಾಣಿನ ರಣದೇವ ಬಿಲ್ಲನಿಗೆ ಒಪ್ಪಿಸ್ತೀನಿ ಅಂತ ಅವರಿಗೆ ಮಾತು ಕೊಟ್ಟಿದ್ದೀನಿ, ಅವಳನ್ನ ಕಳಿಸಿ ಅವನ ತೊಡೆ ಮೇಲೆ ಕುಳಿತುಕೊಳ್ಳೋಕೆ ಹೇಳು, ನಿನ್ನ ಜೀವಂತವಾಗಿ ಬಿಟ್ಬಿಡ್ತೀನಿ ಅಂತಾನೆ. ಆಗ ಭೈರವ, ನಾನು ನಿನಗೆ ಮಾತು ಕೊಡ್ತಿದ್ದೀನಿ ಶೇರ್ ಖಾನ್, ಆ ರಾಜದ್ರೋಹಿನ ನನಗೆ ಒಪ್ಪಿಸ್ಬಿಡು, ನಿನ್ನ ಸೈನ್ಯನ ಬಿಟ್ಟು ಬಿಡ್ತೀನಿ ಅಂತಾನೆ. ಆಗ ಶೇರ್ ಖಾನ್, ನನಗೆ ಪ್ರಾಣ ಭಿಕ್ಷೆ ಕೊಡ್ತೀಯಾ? ನೀನು ನಿಜವಾದ ಯೋಧನೆ ಆಗಿದ್ರೆ, ನಿನ್ನಲ್ಲಿ ಎದೆಗಾರಿಕೆ ಇದ್ರೆ ನಾನು ಕಳಿಸೋ 100 ಜನ ಸೈನಿಕರನ್ನ ಯುವರಾಣಿನ ಮುಟ್ಟೋಕು ಮುಂಚೆ ತಡಿ, ಆಗ ನಿನಗೆ ಈ ರಾಜ್ಯ ನಿನ್ನ ಯುವರಾಣಿ ಇಬ್ರು ಬಿಟ್ಬಿಡ್ತೀನಿ ಅಂತ ಸವಾಲ್ ಹಾಕ್ತಾನೆ. ಆಗಲೂ ಭೈರವ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸೈನಿಕರನ್ನ ಕಳಿಸು, 100ಕ್ಕಿಂತ ಹೆಚ್ಚು ಜನರನ್ನ ಕಳಿಸಿದ್ರು ಪರವಾಗಿಲ್ಲ, ಆದ್ರೆ 100ಕ್ಕಿಂತ ಒಬ್ಬನನ್ನು ಕಡಿಮೆ ಕಳಿಸ್ಬೇಡ, ನೀನು ಕಳಿಸೋ ಸೈನಿಕರಲ್ಲಿ ಒಬ್ಬ ಉಳ್ಕೊಂಡ್ರು ನಾನು ಸೋತೆ ಅಂತ ಒಪ್ಕೋತೀನಿ ಅಂತಾನೆ. ಆಗ ಶೇರ್ ಖಾನ್, ಒಬ್ಬೊಬ್ಬ ಯೋಧನು ನಿನಗೆ ಯಾವ ಗತಿ ಮಾಡ್ತಾನೆ ನೋಡ್ತಿರೋ ಅಂದಾಗ, ಕಳಿಸೋದಾದ್ರೆ ಎಲ್ಲರನ್ನು ಒಟ್ಟಾಗಿ ಕಳಿಸು, ಒಬ್ಬರ ನಂತರ ಒಬ್ಬರನ್ನ ಕಳಿಸ್ಬೇಡ ಅಂತ ಮತ್ತೆ ಭೈರವ ಸವಾಲ್ ಹಾಕ್ತಾನೆ. ಆಗ ಶೇರ್ ಖಾನ್, ನಿನ್ನ ಪೌರುಷನ ಮಾತಲ್ಲ ಯುದ್ಧದಲ್ಲಿ ತೋರ್ಸು ಅಂತ ಹೇಳಿ ಅವನ ಅತಿ ಭಯಂಕರ ಸೈನ್ಯದ 100 ಜನರನ್ನ ಕಳಿಸ್ತಾನೆ. ಈ ಸೀನ್ ಅಂತೂ ಈ ಮೂವಿಲಿ ಎಪಿಕ್ ಗೆಳೆಯರ, ಇದನ್ನ ನೀವು ಮೂವಿ ನೋಡಿ ಎಂಜಾಯ್ ಮಾಡ್ಬೇಕು. 100 ಜನ ಸೈನಿಕರು ಬಂದು ಭೈರವನ ಮೇಲೆ ಆಕ್ರಮಣ ಮಾಡ್ತಿದ್ರು. ಭೈರವ ಸ್ವಲ್ಪನೂ ಹೆದರದೆ ಕತ್ತಿ ವರ್ಷ ಎಲ್ಲರನ್ನು ಕತ್ತರಿಸಿದ್ರೆ ಶೇರ್ ಖಾನ್ ಕೌಂಟ್ ಮಾಡ್ಕೋತಿರ್ತಾನೆ. ನೋಡ್ತಾ ಸಾವಿನ ಸಂಖ್ಯೆ ಜಾಸ್ತಿನೇ ಆಗ್ತಿರುತ್ತೆ. ಭೈರವನ ಆರ್ಭಟಕ್ಕೆ ಅವನ ಸೈನಿಕರು ಚೆಲ್ಲಾಪಿಲ್ಲಿ ಆಗ್ತಿರ್ತಾರೆ. ಶೇರ್ ಖಾನ್ಗೆ ನಾನು ಇವನನ್ನ ಕಡಿಮೆ ಅಂದಾಜ್ ಮಾಡಿದ್ದೆ ಅಂತ ಈಗಾಗಲೇ ಅನ್ಸೋಕೆ ಶುರುವಾಗಿರುತ್ತೆ. ಕತ್ತಿ ವರ್ಷೆ ಮಾಡುವಾಗಲೇ ಒಬ್ಬ ಸೈನಿಕ ಭೈರವನಿಗೆ ಬಾಣ ಬಿಟ್ಬಿಡ್ತಾನೆ. ನೋವಿಂದ ಭೈರವ ಕುಸಿದಾಗ ಯುವರಾಣಿ ಹತ್ರ ಇಬ್ಬರು ಸೈನಿಕರು ಹೋಗ್ತಿರ್ತಾರೆ. ಆ ನೋವಲ್ಲೂ ಎದ್ದ ಭೈರವ ಈಟಿ ಬೀಸಿದ್ದೆ ಈ ಇಬ್ಬರು ಸೈನಿಕರನ್ನು ಅವಳನ್ನ ಮುಟ್ಟೋಕೋ ಮುಂಚೆನೆ ಬಲಿ ತಗೋತಾನೆ. ಎದೆಗೆ 2 ಬಾಣ ನಾಟಿದ್ರು ಭೈರವನ ವೀರಾವೇಶ ಸ್ವಲ್ಪನೂ ಕಡಿಮೆ ಆಗಿರೋಲ್ಲ. 95 ಸೈನಿಕರನ್ನ ಈಗಾಗಲೇ ಭೈರವ ಬಲಿ ತಗೊಂಡ್ಬಿಟ್ಟಿರ್ತಾನೆ. ಇವನ ಆರ್ಭಟ ನೋಡಿ ಶೇರ್ ಖಾನ್ಗೆ ಭೈರವನ ಮೇಲೆ
ಗೌರವ ಜಾಸ್ತಿ ಆಗುತ್ತೆ. ಭೈರವ ಮಾತು ಕೊಟ್ಟಂಗೆ 100ನೇ ಸೈನಿಕನ ಕತ್ತು ಸೀಳಿ ಶೇರ್ ಖಾನ್ ಕಾಲ ಹತ್ರ ಎಸಿತಾನೆ. 100 ಸೈನಿಕರನ್ನ ಬಲಿ ತಗೊಂಡ ಮೇಲೂ ಭೈರವ ಸಾಕಾ ಶೇರ್ ಖಾನ್, ಇಲ್ಲ ಇನ್ನೂ 100 ಜನನ ಕಳಿಸ್ತೀಯಾ ಅಂತ ಮತ್ತೆ ಸವಾಲ್ ಹಾಕ್ತಾನೆ. ಆಗ ಶೇರ್ ಖಾನ್ ಇವನ ವೀರತ್ವಕ್ಕೆ ಅಭಿಮಾನಿಯಾಗಿ ಶಹಬಾಷ್ ಹೇಳ್ತಾ ಅವನ ಹತ್ರ ಹೋಗಿ, ಇಲ್ಲಿವರೆಗೂ ನನ್ನ ಹೆಸರು ಕೇಳಿದ್ರೇನೆ ಎಷ್ಟೋ ರಾಜ್ಯಗಳು ರಾಜ್ಯ ಬಿಟ್ಟು ಶರಣಾಗ್ಬಿಡ್ತಿದ್ರು. ನನ್ನ ಕೆಂಪಾದ ಕಣ್ಣುಗಳನ್ನ ನೋಡ್ತಿದ್ರೇನೆ ಸೈನ್ಯಗಳು ಹೆದರಿ ಓಡ್ತಿದ್ವು. ಆದ್ರೆ ತನ್ನ ಎದೆ ಸೀಳಿದ್ರು ಶತ್ರುಗಳ ರಕ್ತ ಹರಿಸೋ ವೀರನ್ನ ಇದೇ ಮೊದಲ ಬಾರಿಗೆ ನೋಡ್ತಿದ್ದೀನಿ. ಅಖಂಡ ಭಾರತವನ್ನೇ ನಡುಗಿಸಬಲ್ಲ ನಾನು ನಿನ್ನ ಶೌರ್ಯಕ್ಕೆ ಬೆರಗಾಗಿ ನಿನ್ನ ಮುಂದೆ ತಲೆ ಬಾಗ್ತಿದ್ದೀನಿ. ನಿನ್ನಂತ ವೀರನ ಜೊತೆ ಕೈ ಜೋಡಿಸೋದೇ ಒಂದು ಅದೃಷ್ಟ. ನನ್ನ ಕೈಗಳು ನಿನ್ನ ಸ್ನೇಹವನ್ನು ಬಯಸುತ್ತವೆ, ಕೈ ಮಿಲಾಯಿಸು ಗೆಳೆಯ ಅಂದಾಗ ರಣದೇವ್ ಬಿಲ್ಲ ಬಂದು ಭೈರವನಿಗೆ ಒದ್ದು ಬಿಡ್ತಾನೆ. ಆಗ ಶೇರ್ ಖಾನ್ ಕೋಪಗೊಂಡು, ನನ್ನ ಗೆಳೆಯನ ಮೇಲೆ ನನ್ನ ಮುಂದೆನೆ ಕೈ ಮಾಡೋ ಧೈರ್ಯ ಮಾಡ್ತೀಯ ಅಂತ ಕತ್ತಿ ಎತ್ತದಾಗ ರಣದೇವ್, ರಾಜ್ಯ ಮತ್ತೆ ಯುವರಾಣಿನ ನನಗೆ ಒಪ್ಪಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀಯ ಶೇರ್ ಖಾನ್, ನೀನು ಮಾತಿಗೆ ತಪ್ತೀಯಾ ಹೇಳು ಶೇರ್ ಖಾನ್ ಅಂದಾಗ ಆ ಮಾತಿಗೆ ಕಟ್ಟುಬಿದ್ದು ಶೇರ್ ಖಾನ್ ಹಿಂದೆ ಸರಿದು ಕಣ್ಣಲ್ಲಿ ನೀರು ಹಾಕ್ತಾ ಅಸಹಾಯಕತೆಯಿಂದ ಕತ್ತಿನ ಮುರಿದು, ನನ್ನನ್ನು ಕ್ಷಮಿಸ್ಬಿಡು ಭೈರವ ಅಂತಾನೆ. ರಣದೇವ್ ಬಿಲ್ಲ ಭೈರವನ ಮೇಲೆ ಆಕ್ರಮಣ ಮಾಡ್ತಾನೆ. ಇಬ್ಬರ ನಡುವೆ ಘನಘೋರವಾಗಿ ಕಾಳಿಗ ನಡೆಯುತ್ತೆ. ರಣದೇವ್ ಭೈರವನಿಗೆ ಕತ್ತಿ ಹಾಕ್ಬೇಕು ಅನ್ನೋ ಸಂದರ್ಭದಲ್ಲಿ ಭೈರವ ಅವನಿಗೆ ಚಾಕು ಹಾಕ್ಬಿಡ್ತಾನೆ. ಸಾವಿನ ಕೊನೆ ಕ್ಷಣದಲ್ಲೂ ರಣದೇವ್ ನನಗೆ ಸಿಗದೆ ಇದ್ದಿದ್ದು ಯಾರಿಗೂ ಸಿಗಬಾರದು ಅಂತ ಅವನ ಕೈಯಲ್ಲಿದ್ದ ಚಾಕುನ ಮಿತ್ರವಿಂದ ಕಡೆ ಬೀಸ್ಬಿಡ್ತಾನೆ. ಈಗ ಯುವರಾಣಿ ಮಿತ್ರವಿಂದ ಸಾವು ಮುದುಕಿನ ಮಧ್ಯೆ ಹೋರಾಡ್ತಾ ನೋವು ತಾಳಲಾರದೆ ಪರ್ವತದ ತುದಿಯಲ್ಲಿ ಮಲಗಿರ್ತಾಳೆ. ಅವಳ ಸ್ಥಿತಿ ನೋಡಿ ಭೈರವ ಆಕ್ರೋಶಗೊಂಡು ತಕ್ಷಣ ರಣದೇವ್ ಬಿಲ್ಲನ ತಲೆ ಕತ್ತರಿಸ್ಬಿಡ್ತಾನೆ. ಅಲ್ಲಿಗೆ ರಣದೇವ್ ಬಿಲ್ಲನ ಕತೆ ಮುಗಿಯುತ್ತೆ. ಸಾವಿನ ಅಂಚಲಿದ್ದ ಯುವರಾಣಿ ಕೊನೆ ಕ್ಷಣದಲ್ಲಾದ್ರೂ ನೀನು ನನ್ನ ಬಾಳ ಸಂಗಾತಿಯಾಗೋ ಭೈರವ ಅಂತ ಕೈ ಚಾಚಿದಾಗ ಆಯೆ ತಪ್ಪಿ ಜಾರಿ ಬಿದ್ಬಿಡ್ತಾಳೆ. ಅಷ್ಟು ಸೈನಿಕರ ಮುಂದೆ ಪ್ರಾಣ ಲೆಕ್ಕಿಸದೆ ಹೋರಾಡಿದ ಭೈರವ ತನ್ನ ಸಂಗಾತಿ ತನ್ನ ಕಣ್ಣು ಮುಂದೆನೆ ಬಿದ್ದದನ್ನ ನೋಡಿ ಪ್ರಾಣನ ಲೆಕ್ಕಿಸಿ ಅವಳ ಕೈ ಹಿಡಿಯೋಕೆ ಅವನು ಹರಿಬಿಡ್ತಾನೆ. ಆದ್ರೆ ಸಾವಿನ ಕೊನೆಗಳಿಗೆಯಲ್ಲೂ ಇವರಿಬ್ಬರು ಕೊನೆಗೂ ಒಂದಾಗದೆ ಕೊನೆ ಪಕ್ಷ ಕೈ ಹಿಡಿದೇನೆ ಸತ್ತು ಹೋಗ್ತಾರೆ. ಸೊ ಅಲ್ಲಿಗೆ ಇಲ್ಲಿ 4 ಜನರ ಆಸೆ ನೆರವೇರಲಿಲ್ಲ. ಮೊದಲನೇದು ಭೈರವನದು, ಎರಡನೇದು ಮಿತ್ರವಿಂದದು, ಮೂರನೇದು ಆಸೆ ಪಟ್ಟವಳನ್ನ ಗಿಟ್ಟಿಸ್ಕೊಳ್ಳೋಕೆ ಆಗ್ಲಿಲ್ವಲ್ಲ ಅನ್ಕೊಂಡೆ ಸತ್ತ ರಣದೇವ್ ಬಿಲ್ಲದು, ಮತ್ತೆ 4ನೇದು ಸಾವಿನ ಕೊನೆ ಕ್ಷಣದಲ್ಲಿ ತನ್ನ ಸ್ನೇಹಿತ ಅಂತ ಒಪ್ಕೊಂಡು ಅವನಿಗೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ರೆಡಿಯಾಗಿದ್ದಾಗ ಕೊಟ್ಟ ಮಾತಿಗೆ ಕಟ್ಟು ಬಿದ್ದ ಶೇರ್ ಖಾನ್. ಮನುಷ್ಯನ ಬೈಕೆ ಈ ಜನ್ಮದಲ್ಲಿ ಈಡೇರದಿದ್ರೆ ಅದು ಈಡೇರೋವರೆಗೂ ಜನ್ಮ ಎತ್ತಿ ಬರ್ತಾನೆ ಅನ್ನೋ ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಸಿನಿಮಾ ಕತೆ ಮಾಡಿದ್ದಾರೆ. ಈಗ ಪ್ರೆಸೆಂಟ್ ಗೆ 4 ಜನ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜನ್ಮ ತಾಳಿರ್ತಾರೆ. ಇಲ್ಲಿ 3 ಜನರ ಉದ್ದೇಶ ಒಳ್ಳೇದಾದ್ರೆ ರಣದೇವ್ ಬಿಲ್ಲ ಒಬ್ಬನದು ಕೆಟ್ಟ ಉದ್ದೇಶ. ಒಟ್ಟಾರೆ ಅವರವರ ಇಷ್ಟಾರ್ಥಗಳು ಈ ಜನ್ಮದಲ್ಲಿ ಹೇಗೆ ನೆರವೇರ್ತವೆ, ಹೇಗೆ ಪ್ರಕೃತಿ ಇವರನ್ನ ಒಂದು ಕಡೆ ಸೇರಿಸುತ್ತೆ ಅನ್ನೋದನ್ನ ಈಗಾಗಲೇ ನೋಡಿದೀರಾ. ಆದ್ರೆ ಶೇರ್ ಖಾನ್ ಗೆಳೆಯನಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ಮತ್ತೆ ಜನ್ಮ ತಾಳಿ ಬಂದಿರ್ತಾನೆ. ಅದು ಹೇಗೆ ಏನು ಅಂತ ಮುಂದೆ ನೋಡೋಣ. ನಾನು ಮೊದಲೇ ಹೇಳಿದ ಹಾಗೆ ಹೆಲಿಕಾಪ್ಟರ್ ಇಂದ ಬಿದ್ದವನು ಒಂದು ಕೋರೆ ಗುಂಡಿಗೆ ಬಿದ್ದಿರ್ತಾನೆ. ಅಲ್ಲಿಂದ ಕೆನಾಲ್ ಮೂಲಕ ಭೈರವ ಒಂದು ಕೆರೆ ನೀರನ್ನ ಸೇರ್ತಾನೆ. ಈ ಜನ್ಮದಲ್ಲಿ ಶೇರ್ ಖಾನ್ ಒಬ್ಬ ಮೀನುಗಾರನಾಗಿ ಹುಟ್ಟಿರ್ತಾನೆ. ಅವನ ಹೆಸರು ಸೋಲೋಮಾನ್. ಅವನು ಮೀನು ಹಿಡಿಯೋಕೆ ಹಾಕಿದ್ದ ಬಲೆಯಲ್ಲಿ ಭೈರವ ಅವನಿಗೆ ಸಿಗ್ತಾನೆ. ಆಗ ಶೇರ್ ಖಾನ್ ಅವನನ್ನ ಕರ್ಕೊಂಡ್ ಬಂದು ಉಪಚಾರ ಮಾಡಿಸಿ ಪ್ರಜ್ಞೆ ಬರ್ಸಿ ಅವನ ಕಥೆಯೆಲ್ಲ ಕೇಳಿ ಮರುಗಿ ಸಹಾಯಕ್ಕೆ ಅವನ ಗಾಡಿಯನ್ನ ಕೊಟ್ಟು ಕಳಿಸ್ತಾನೆ. ಈಗ ಹರ್ಷ ಇಂಧನ ಹುಡ್ಕೊಂಡು ಬಂದ್ರೆ ಅವಳನ್ನ ಈ ರಘುವೀರ್ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಇಲ್ಲಿ ಸತ್ತವರ ಹೆಸರಲ್ಲಿ ಕರ್ಪೂರ ಹಚ್ಚಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ಇಂದು ಅವರ ಅಪ್ಪನ ಹೆಸರಲ್ಲಿ ಒಂದು ಸಲ ಕರ್ಪೂರ ಹಚ್ಚಿದ್ರೆ ಇನ್ನೊಂದು ಸಲ ಹರ್ಷನ ಹೆಸರಲ್ಲಿ ಕರ್ಪೂರ ಹಚ್ತಾಳೆ. ಆಗ ರಘುವೀರ್, ನಿನ್ನದು ಎಂತ ನಿಷ್ಕಲ್ಮಶ ಮನಸ್ಸು, ಇಂದು ನಿನ್ನ ತಂದೆನ ಸಾಯಿಸಿದವನ ಆತ್ಮಕ್ಕೂ ಶಾಂತಿ ಬಯಸ್ತಿದ್ಯಾ ಅಂತಾನೆ. ಆದ್ರೆ ಯಾವಾಗ ಹರ್ಷ ಆ ದೇವಸ್ಥಾನದ ಹತ್ತಿರ ಬಂದು ಸಮೀಪ ಆಗ್ತಾನೋ ಆಗ ಇಂದು ತಕ್ಷಣ ಅವನ ಹೆಸರಲ್ಲಿ ಹಚ್ಚಿದ್ದ ಕರ್ಪೂರ ತೆಗೆದು ಹರ್ಷ ಇನ್ನೂ ಸತ್ತಿಲ್ಲ, ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಹೇಳ್ತಾಳೆ. ರಘುವೀರ್ ಅವನು ಹೆಲಿಕಾಪ್ಟರ್ ಇಂದ ಬಿದ್ದಾಗಲೇ ಸತ್ತ ಅಂತ ಎಷ್ಟು ಹೇಳಿದ್ರು, ಇಲ್ಲ ಖಂಡಿತ ನನ್ನ ಮನಸ್ಸು ಹೇಳ್ತಿದೆ ಅವನು ಇಲ್ಲೇ ಎಲ್ಲೋ ಇದ್ದಾನೆ, ಆದ್ರೆ ಅವನ ನೆರಳು ನೋಡೋಕು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಹೋಗ್ಬಿಡ್ತಾಳೆ. ಹರ್ಷ ಅಲ್ಲಿ ಗೋಡೆ ಹತ್ರ ಔತ್ಕೊಂಡಿರ್ಬೇಕಾದ್ರೆ ರಘುವೀರ್ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡೋಕೆ ನೋಡ್ತಾನೆ. ಆಗ ಹರ್ಷ ತಪ್ಪಿಸ್ಕೊಂಡು, ನಿನಗೆ ನನ್ನನ್ನ ಮುಂದೆಯಿಂದ ಕೊಲ್ಲೋಕೆ ಧೈರ್ಯ ಇಲ್ಲ, ಬಾ ನಿನ್ನ ದ್ವೇಷ ಕೋಪ ಎಲ್ಲ ಒಟ್ಟಿಗೆ ನಿನ್ನ ಶಕ್ತಿಯಲ್ಲಿ ಸೇರಿಸಿ ನನ್ನನ್ನ ಕೊಲ್ಲೋ ನೋಡೋಣ ರಣದೇವ್ ಬಿಲ್ಲ ಅಂತಾನೆ. ಆಗ ರಣದೇವ್, ಓ ನಿನಗೂ ನಮ್ಮ ಪೂರ್ವ ಜನ್ಮದ ರಹಸ್ಯ ಗೊತ್ತಾಗ್ಬಿಟ್ಟಿದ್ಯಾ ಅಂದಾಗ ಹರ್ಷ, ಹೌದು, ಈಗ ಇಂದಿಗೆ ತಿಳಿಯೋದಷ್ಟೇ ಬಾಕಿ ಇದೆ. ಯಾವಾಗ ಅವಳಿಗೆ ಎಲ್ಲ ನೆನಪಾಗುತ್ತೋ ಆ ಕ್ಷಣನೇ ನೀನು ಘೋರವಾಗಿ ಸಾಯ್ತೀಯ. ಆ ಕಾಲ ಭೈರವನೇ ನಮ್ಮ ಜನ್ಮದ ದ್ವೇಷನ ಕೊನೆಗಳಿಸ್ತಾನೆ. ನಿನಗೆ ಸಮಯ ತುಂಬಾ ಕಡಿಮೆ ಇದೆ, ಪ್ರಯತ್ನ ಪಡು ಅಂತ ಹೇಳಿ ಸವಾಲ್ ಹಾಕ್ತಾನೆ. ಅಷ್ಟರಲ್ಲೇ ಶಿವನ ಆರಾಧಕರು ಘೋಷಣೆ ಹಾಕೊಂಡು ಮಧ್ಯ ಬಂದಾಗ ಹರ್ಷ ತಪ್ಪಿಸ್ಕೊಂಡ್ ಬಿಡ್ತಾನೆ. ಈ ದಿನ ಈ 400 ವರ್ಷಗಳ ಹಿಂದೆ ಹೇಗೆ ಆಕಾಶದಲ್ಲಿ 8 ಗ್ರಹಗಳು ಕಾಣಿಸಿದ್ವೋ ಅದೇ ತರ ಗ್ರಹಗಳು ಮತ್ತೆ ಗೋಚರಿಸ್ತವೆ. ಈಗ ಹರ್ಷನ ಮುಂದೆ ಇರೋ ಸವಾಲ್ ಏನಪ್ಪಾ ಅಂದ್ರೆ ಆ ಧೂಮಕೇತು ಬಂದು ಭೂಮಿಗೆ ಬೀಳುವ ಮುಂಚೆ ಇಂದುಗೆ ಜನ್ಮ ರಹಸ್ಯ ನೆನಪಾಗಿ ಹರ್ಷನನ್ನ ಒಪ್ಕೋಬೇಕು. ಇಲ್ಲ ಅಂದ್ರೆ ಈ ಜನ್ಮದಲ್ಲೂ ತನ್ನ ಸಂಗಾತಿ ಕೈ ತಪ್ಪಿ ಹೋಗ್ತಾಳೆ. ಇದರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೇನೆ ಸೋಲೋಮನ್ ಬಂದು ಯಾವ ಜನ್ಮದಲ್ಲಿ ಯಾವ ಜೋಡಿಗಳನ್ನ ದೂರ ಮಾಡಿದ್ನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನನಗೆ
ಹುಡುಗಿ ಸಿಗ್ತಿಲ್ಲ, ಈಗ ನಿಮ್ಮಂತ ಪ್ರೇಮಿಗಳನ್ನ ಒಂದು ಮಾಡಿದ್ರೆ ನನಗೆ ಶಾಪ ವಿಮೋಚನೆ ಆಗಬಹುದೇನೋ ಅಂತ ಹೇಳಿ ಹರ್ಷನ ಜೊತೆ ಕೈ ಜೋಡಿಸ್ತಾನೆ. ಹರ್ಷ ರಘುವೀರ್ ಮನೆ ಹತ್ರ ಬಂದು ಪ್ಲಾನ್ ಮಾಡ್ಬೇಕಾದ್ರೆ ಆ ಮಂತ್ರವಾದಿ ಘೋರ ಬಂದು ರಘುವೀರ್ ಹತ್ರ ಇವತ್ತು ಅಷ್ಟಗ್ರಹ ಕೂಟ ಇದೆ, 8 ಗ್ರಹಗಳು ಆಕಾಶದಲ್ಲಿ ಕಾಣಿಸ್ತವೆ, 400 ವರ್ಷಕ್ಕೆ ಒಂದು ಸಲ ಹೀಗಾಗುತ್ತೆ, ಆ ಅಷ್ಟಗ್ರಹ ಕೂಟಗಳು ಮುಗಿದು ಧೂಮಕೇತು ಅಪ್ಪಳಿಸೋಕು ಮುಂಚೆ ಇಂದುಗೆ ಪೂರ್ವ ಜನ್ಮದ ರಹಸ್ಯ ನೆನಪಾಗ್ಲಿಲ್ಲ ಅಂದ್ರೆ ಇನ್ನು ಮುಂದೆ ಯಾವತ್ತೂ ನೆನಪಾಗಲ್ಲ. ಈ ಸಮಯದೊಳಗೆ ಆ ಹುಡುಗ ಇಂದುನ ಭೇಟಿಯಾಗದ ಹಾಗೆ ನೋಡ್ಕೋ, ಇದರಲ್ಲಿ ನೀನು ಯಶಸ್ವಿ ಆದ್ರೆ ಇಂದು ನಿನ್ನವಳಾಗ್ತಾಳೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಹರ್ಷ ಕೂಡ ಮರೆಯಲಿ ನಿಂತು ಕೇಳಿಸ್ಕೊಂಡು ತಕ್ಷಣ ಎಲ್ಲರ ಕಣ್ ತಪ್ಪಿಸಿ ಇಂದುನ ಭೇಟಿ ಮಾಡಿ ನಿನ್ನ ತಂದೆ ಸಾವಿಗೆ ನಾನು ಕಾರಣ ಅಲ್ಲ ಇಂದು ಅಂತ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರೆ ಅವಳು ಅವನು ಹೇಳ್ತಿರೋದನ್ನೆಲ್ಲ ಸುಳ್ಳು ಅಂತ ಅನ್ಕೊಳ್ತಿದ್ದಾಳೆ. ಆಗ ಹರ್ಷ ಈಗ ಎಲ್ಲವನ್ನು ಹೇಳೋಕೆ ಸಮಯ ಇಲ್ಲ, ನನ್ ಜೊತೆ ಬಾ ಅಂದಾಗ ನೀನು ನನ್ನ ಅಪ್ಪನ್ನ ಕೊಂದಿದ್ದನ್ನ ನನ್ನ ಕಣ್ಣಾರ ನೋಡಿದ್ದೀನಿ, ನಾನು ಯಾವತ್ತೂ ನಿನ್ನ ಜೊತೆ ಬರಲ್ಲ, ನಿನ್ನ ಪ್ರೀತಿ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು ಅಂತ ಹಠ ಮಾಡ್ತಾಳೆ. ಆಗ ಬೇರೆ ದಾರಿ ಕಾಣದೆ ಹರ್ಷ ಅವಳ ಕೈಗಳನ್ನ ಕಟ್ಟಿ ಎಳ್ಕೊಂಡು ಹೋಗ್ತಿರ್ತಾನೆ. ಆಗ ರಘುವೀರ್ ಕಡೆಯವರು ನೋಡ್ಕೊಂಡು ಹರ್ಷನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವ್ರನ್ನೆಲ್ಲ ಹೊಡೆದು ಮುಂದೆ ಹೋಗ್ತಿರ್ಬೇಕಾದ್ರೆ ಈ ಮಂತ್ರವಾದಿ ಘೋರ ಸಿಕ್ಕಿ ಈ ಹುಡುಗಿ ನ್ಯಾಯವಾಗಿ ನಿನಗೆ ದಕ್ಬೇಕಾದವಳು, ಅದಕ್ಕೆ ದಾರಿ ನಾನ್ ನಿನಗೆ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿ ರಘುವೀರ್ ಎದುರುಗಡೆ ನಿಲ್ಸಿ ಹರ್ಷನ ಪ್ರಜ್ಞೆ ತಪ್ಪಿಸೋಕೆ ಒಂದು ಸೂಜಿ ಚುಚ್ಬಿಡ್ತಾನೆ. ಹರ್ಷನ್ಗೆ ಕಣ್ಣು ಮಂಜಾಗ್ತಿರುತ್ತೆ. ಆಗ ಅವನ ಕಡೆ ರಘುವೀರ್ ಈಟಿ ಗುರಿ ಇಡ್ತಾನೆ. ಮೊದಲನೇ ಈಟಿನ ತಪ್ಪಿಸ್ಕೊಂಡ್ರು ಎರಡನೇ ಈಟಿ ಹರ್ಷನ ಕೈಗಳನ್ನ ಲಾಕ್ ಮಾಡುತ್ತೆ. ಏನು ಮಾಡಕ್ಕಾಗಲ್ಲ ಅನ್ನೋ ಅಸಹಾಯಕ ಪರಿಸ್ಥಿತಿ ಎದುರಾದಾಗ ಆಪ್ತ ಮಿತ್ರನ ಹಾಗೆ ಸೋಲೋಮನ್ ಬಂದು ಫಿರಂಗಿನ ಕೆರೆ ನೀರನ್ನ ತಡೆದಿರುವ ಗೋಡೆ ಕಡೆ ತಿರುಗಿಸಿ ಫೈರ್ ಮಾಡಿಬಿಡ್ತಾನೆ. ಆಗ ಗೋಡೆ ಒಡೆದು ನೀರೆಲ್ಲ ಒಳಗಡೆ ಬಂದು ರಘುವೀರ್ ಕಡೆಯವರೆಲ್ಲ ಕಕ್ಕಬೇಕಿ ಆಗ್ತಾರೆ. ಹರ್ಷನ್ಗೆ ತಪ್ಪಿಸ್ಕೊಳ್ಳೋಕೆ ಇರೋದು ಒಂದೇ ದಾರಿ, ಆದ್ರೆ ಆ ದಾರಿಲಿ ರಘುವೀರ್ ಈಟಿ ಹಿಡಿದು ನಿಂತಿದ್ದಾನೆ. ಅಲ್ಲಿಂದ ಹಾರಿದ್ರೆ ಈಟಿ ಎಸೆದು ಸಾಯಿಸ್ಬಿಡ್ತಾನೆ. ಆಗ ಸೋಲೋಮನ್ ಹರ್ಷನ್ಗೆ ಮೊದಲು ನಾನು ಇಲ್ಲಿಂದ ಹಾರ್ತೀನಿ, ನನಗೆ ಬೇಕಾದ್ರೆ ಅವನು ಈಟಿ ಎಸಿಲಿ, ಇನ್ನೊಂದು ಈಟಿ ಎತ್ಕೊಳ್ಳೋ ಅಷ್ಟರಲ್ಲಿ ನೀನ್ ಇಲ್ಲಿಂದ ಎಸ್ಕೇಪ್ ಆಗ್ಬಿಡು ಅಂತ ಹೇಳಿ ಅವನ ಪ್ರಾಣನೇ ಪಣ ಇಡೋಕೆ ರೆಡಿ ಆಗ್ತಾನೆ. ಆಗ ಹರ್ಷ ನಾನು ಸ್ನೇಹಕ್ಕೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀನಿ, ಆದ್ರೆ ಸ್ನೇಹಿತನನ್ನೇ ತ್ಯಾಗ ಮಾಡಲ್ಲ ಅಂತ ಹೇಳಿ ಅವನ ಕೈಯಲ್ಲಿದ್ದ ಇಂದುನ ಅಲ್ಲಿಂದ ಎಸೆದು ಬಿಡ್ತಾನೆ. ರಘುವೀರ್ ಈಟಿ ಎಸೆದು ಇಂದು ಸತ್ತೋಗ್ಬಿಟ್ಲಲ್ಲ ಅಂತ ಬಂದು ನೋಡಿದ್ರೆ ಆ ದೇಹ ಮಂತ್ರವಾದಿ ಘೋರನದ್ದಾಗಿರುತ್ತೆ. ಇಂತ ಪರಿಸ್ಥಿತಿ ಎದುರಾಗುತ್ತೆ ಅಂತ ಗೊತ್ತಿದ್ದೇನೆ ಮುಂಚೆ ಹರ್ಷ ಇಬ್ಬರು ಬಟ್ಟೆ ಬಣ್ಣ ಹೇಗಿದ್ರು ಒಂದೇ ತರ ಇದೆ ಅಂತ ಇಂದು ದುಪ್ಪಟ್ಟನ ಘೋರನ ಮೇಲೆ ಹಾಕಿರ್ತಾನೆ. ಈ ಸತ್ಯ ರಘುವೀರ್ಗೆ ಗೊತ್ತಾಗುವಷ್ಟರಲ್ಲಿ ಅಲ್ಲಿಂದ 3 ಜನ ಎಸ್ಕೇಪ್ ಆಗ್ಬಿಡ್ತಾರೆ. ಈಗ ಹರ್ಷ ಇಂದುಗೆ ಎಲ್ಲ ನೆನಪು ಮಾಡೋದಕ್ಕೆ ಆ ಕಾಲಭೈರವನ ಸನ್ನಿಧಿ ಹತ್ರ ಕರ್ಕೊಂಡು ಹೋಗ್ತಾನೆ. ರಘುವೀರ್ ಕಡೆಯವರು ಹಿಂಬಾಲಿಸಿಕೊಂಡು ಅಲ್ಲಿಗೆ ಬಂದ್ಬಿಡ್ತಾರೆ. ಆಗ ಅವರನ್ನ ತಡೆಯೋಕೆ ಆ ಬ್ರಿಡ್ಜ್ ಮೇಲೆ ಬೈಕ್ ಬಿಟ್ಟು ಪೆಟ್ರೋಲ್ ಲೀಕ್ ಮಾಡಿ ಲೈಟರ್ ಎಸ್ದು ಬಂದ್ಬಿಡ್ತಾನೆ. ಅದು ಬರ್ಸ್ಟ್ ಆಗಿ ಆ ಬ್ರಿಡ್ಜ್ ಸಡ್ಲ ಆಗುತ್ತೆ, ಆದ್ರೆ ಪೂರ್ತಿ ಬೀಳಲ್ಲ. ಆದ್ರೆ ಯಾವಾಗ ಟಾಟಾ ಸುಮೋ ಅದರ ಮೇಲೆ ಬರುತ್ತೋ ಆಗ ಕುಸಿದು ಬಿದ್ದು ಹೋಗುತ್ತೆ. ಇಂದು ಹರ್ಷನ್ಗೆ ನನ್ನನ್ನ ಯಾಕೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ಯಾ, ನೀನಂದ್ರೆ ನನಗೆ ಇಷ್ಟ ಇಲ್ಲ, ನಿನ್ನ ನೋಡಿದ್ರೇನೆ ಅಸಹ್ಯ ಆಗ್ತಿದೆ, ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡು ಅಂತಾಳೆ. ಆಗ ಹರ್ಷ ನಾನು ಒಂದು ಸಲ ನನ್ನ ಪ್ರೀತಿನ ವ್ಯಕ್ತಪಡಿಸ್ತೇನೆ, ನಿನ್ನ ಕಳ್ಕೊಂಡಿದ್ದೀನಿ, ಆ ಜನ್ಮದಲ್ಲಿ ಮಾಡಿದ ತಪ್ಪನ್ನ ಮತ್ತೆ ಮರುಕಳಿಸೋಕೆ ನಾನು ಇಷ್ಟಪಡಲ್ಲ ಅಂದಾಗ ಇಂದು ಯಾವ ಜನ್ಮದ ಬಗ್ಗೆ ಮಾತಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಹರ್ಷ ಹೌದು ಇಂದು, ನಾವು ಹಿಂದಿನ ಜನ್ಮದಲ್ಲಿ ಪ್ರೇಮಿಗಳಾಗಿದ್ವಿ ಅಂತ ಕಥೆ ಹೇಳೋಕು ಮುಂಚೆ ಮೇಲೆ ನೋಡಿದ್ರೆ ಅಷ್ಟಗ್ರಹ ಕೂಟ ಮಾಯ ಆಗೋ ಸಮಯ ಹತ್ರ ಆಗ್ತಿದೆ, ಈ ಸ್ಥಳದಲ್ಲಿ ಏನೆಲ್ಲ ನಡೀತು, ನೀನು ನನ್ನ ಜೊತೆ ಏನೇನ್ ಮಾತಾಡದೆ ಅಂತೆಲ್ಲ ಇಂದುಗೆ ನೆನಪು ಮಾಡೋಕೆ ಭೈರವ ಪ್ರಯತ್ನ ಪಡ್ತಾನೆ. ನೀನು ಇಲ್ಲಿ ನನ್ನ ಪ್ರೀತಿನ ಅಂಗಲಾಚಿ ಬೇಡ್ಕೊಳ್ತಾ ಕೆಳಗೆ ಬಿದ್ದು ಹೋದೆ ಅಂತ ಹೇಳಿದಾಗ ಇಂದು ನಂಬದೆ ಇದೆಲ್ಲ ಕಟ್ಟುಕತೆ, ನೀನ್ ಹೇಳ್ತಿರೋದೆಲ್ಲ ಸುಳ್ಳು, ನೀನು ಹೀಗೆ ಸುಳ್ಳುಗಳನ್ನ ಹೇಳ್ತಿದ್ರೆ ನಾನು ನಿಜವಾಗ್ಲೂ ಇಲ್ಲಿಂದ ಬಿದ್ದು ಸತ್ತೋಗ್ತೀನಿ ಅಂದ್ಬಿಡ್ತಾಳೆ. ಆಗ ಭೈರವ ಅಲ್ಲಿದ್ದ ಡೋಲನ್ನ ಬಾರಿಸೋಕೆ ಶುರು ಮಾಡ್ತಾನೆ. ಅದೇ ಸಮಯಕ್ಕೆ ರಘುವೀರ್ ಹೆಲಿಕಾಪ್ಟರ್ ಅಲ್ಲಿ ಬಂದು ಇಂದುನ ಕರ್ಕೊಳ್ಳೋಕೆ ಟ್ರೈ ಮಾಡ್ತಾನೆ. ಇಂದು ಅವನಿಗೆ ಕೈ ಚಾಚಬೇಕು ಅನ್ನೋ ಅಷ್ಟರಲ್ಲಿ ಹರ್ಷ ಡೋಲು ಹೊಡೆತಿದ್ದ ರಭಸಕ್ಕೆ ಇಷ್ಟು ವರ್ಷ ಹಿಡಿದಿದ್ದ ಮಣ್ಣೆಲ್ಲ ಉದುರೋಕೆ ಶುರುವಾಗುತ್ತೆ. ಆ ಡೋಲಿನ ರಭಸಕ್ಕೆ ಶಿವನ ಕೈಯಲ್ಲಿದ್ದ ತ್ರಿಶೂಲ ಮಿತ್ರವಿಂದ ಮಾಡಿದ್ದ ಪೇಂಟಿಂಗ್ ಮೇಲೆ ಬಿದ್ದು ಮಣ್ಣನ್ನ ಉದುರಿಸುತ್ತೆ. ಆ ಪೇಂಟಿಂಗ್ ನ ನೋಡಿ ಇಂದುಗೆ ತನ್ನ ಪೂರ್ವ ಜನ್ಮದ ನೆನಪುಗಳೆಲ್ಲ ಒಂದೊಂದಾಗಿ ನೆನಪಾಗುತ್ತೆ. ತಕ್ಷಣ ಓಡಿ ಬಂದು ಹರ್ಷನನ್ನ ತಪ್ಕೊಳ್ತಾಳೆ. ಆಗ ಇಂದುಗೆ ಅವಳ ಪೂರ್ವ ಜನ್ಮ ಪೂರ್ತಿಯಾಗಿ ನೆನಪಾಗುತ್ತೆ. ಇಂದುಗೆ ನೆನಪಾದ ಮರುಕ್ಷಣನೇ ಆ ಧೂಮಕತ್ತು ಬಂದು ಪರ್ವತಕ್ಕೆ ಅಪ್ಪಳಿಸುತ್ತೆ. ಅಲ್ಲಿಗೆ ರಘುವೀರ್ ಇಂದುನ ಪಡ್ಕೊಳ್ಳೋದ್ರಲ್ಲಿ ಮತ್ತೆ ಸೋಲ್ತಾನೆ. ಆ ಫ್ರಸ್ಟ್ರೇಷನ್ ಅಲ್ಲಿ ಇಳಿದು ಬಂದು ಹರ್ಷನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಹರ್ಷ ಮತ್ತೆ ರಘುವೀರ್ ಮಧ್ಯೆ ತುಂಬಾ ಹೊತ್ತು ಕಾಳಗ ನಡೆಯುತ್ತೆ. ಈ ಸಲ ಹರ್ಷ ಹಿಂದಿನ ಜನ್ಮದಲ್ಲಿ ರಘುವೀರ್ ಕತ್ತು ಎಗರಿಸಿದ್ನಲ್ಲ, ಅದರ ಅಸ್ಥಿ ಪಂಜರದ ಬುರುಡೆನ ರಣದೇವ್ ಬಿಲ್ಲನ ಶಿರಸ್ತ್ರಾಣದ ಸಮೇತ ಎತ್ಕೋತಾನೆ. ಆ ಅಸ್ಥಿ ಪಂಜರದ ಮೇಲೆ ಕಾಲಿಟ್ಟು ತುಳಿದಾಗ ರಘುವೀರ್ಗೆ ತನ್ನ ತಲೆಗೆ ಹೊಡೆದ ಹಾಗೆ ಭಾಸವಾಗುತ್ತೆ. ರಘುವೀರ್ ಮೈಂಡ್ ಡಿಸ್ಟರ್ಬ್ ಮಾಡಿ ಚೆನ್ನಾಗಿ ಹೊಡಿತಾ ಇರ್ತಾನೆ. ಆಗ ಹೆಲಿಕಾಪ್ಟರ್ ಪೈಲಟ್ ಚಾಪರ್ ನ ಹರ್ಷನ ಹತ್ರ ತಂದು ಫ್ಯಾನ್ ಗೆ ಸಿಲುಕಿಸಿ ಪೀಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಹರ್ಷನ್ಗೆ ತಪ್ಪಿಸ್ಕೊಳ್ಳೋಕೆ ಬೇರೆ ದಾರಿ ಇಲ್ಲದೆ ತುದಿವರೆಗೂ ಹೋದಾಗ ಮತ್ತೆ ಅವನ ಆಪ್ತ ಮಿತ್ರ ಬಂದು ಆ ಹೆಲಿಕಾಪ್ಟರ್ ಮೇಲೆ ಜೀಪ್ ಹಾರಿಸಿ ಅದನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಅಂತೂ ಹರ್ಷ ಬಚಾವಾಗಿ ಈಗ ರಘುವೀರ್ ಕಡೆ ಕತ್ತೆ ಹಿಡ್ಕೊಂಡು ಬರ್ತಿರ್ತಾನೆ. ಹೇಗಿದ್ರು ಇವನು ನನ್ನನ್ನ ಸಾಯಿಸ್ಬಿಡ್ತಾನೆ ಅಂತ ರಘುವೀರ್ ನನಗೆ ದಕ್ತೆ ಇದ್ದಿದ್ದು ಯಾರಿಗೂ ದಕ್ಬಾರ್ದು ಅಂತ ಮತ್ತೆ ಇಂದುನ ಜೊತೆಲಿ ಎಳ್ಕೊಂಡು ಹೋಗಿ ಅಲ್ಲಿಂದ ಜಿಗುದ್ ಬಿಡೋಣ ಅಂತ ಅವಳ ಕೈ ಹಿಡಿದು ಎಳ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಹರ್ಷ ಅವನ ಕೈಯಲ್ಲಿದ್ದ ಕತ್ತಿನ ಅವನ ಕಡೆ ಬೀಸಿದ್ದೆ ರಘುವೀರ್ ಕೈ ಕತ್ತರಿಸ್ಕೊಂಡು ಒಬ್ಬನೇ ಮೇಲಿಂದ ಬೀಳ್ತಾನೆ. ಇಂದು ಬದುಕುಳಿತಾಳೆ. ಅಂತೂ ಕೊನೆಗೆ ಆ ಜನ್ಮದಲ್ಲಿ ಬೇರೆಯಾಗಿದ್ದ ಪ್ರೇಮಿಗಳು ಈ ಜನ್ಮದಲ್ಲಿ ಒಂದಾಗ್ತಾರೆ. ಇವರಿಬ್ಬರು ಒಂದಾಗುವಿಕೆಗೆ ಹಿಂದಿನ ಜನ್ಮದಲ್ಲಿ ಆಸೆ ಪಟ್ಟಿದ್ದ ಶೇರ್ ಖಾನ್ ಈ ಜನ್ಮದಲ್ಲಿ ಸೋಲೋಮನ್ ಮುಖಾಂತರ ಕಾರಣವಾಗ್ತಾನೆ. ಇಲ್ಲಿಗೆ ಹ್ಯಾಪಿ ಎಂಡ್
ಎಂಡಿಂಗ್ ಅಲ್ಲಿ ಸಿನಿಮಾ ಮುಗಿಯುತ್ತೆ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಕ್ಷಕರೇ. ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.